ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಕ್ಸಾಮ್ ಮಾಸ್ಟರ್ ಅಕಾಡೆಮಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು BA 6th ಸೆಮಿಸ್ಟರ್ ಹಿಸ್ಟ್ರಿ DSC 14 ಕರ್ನಾಟಕ ಸ್ವಾತಂತ್ರ್ಯ ಚಳವಳಿ ಮತ್ತು ಏಕೀಕರಣದ ಇತಿಹಾಸ ಈ ಒಂದು ಸಬ್ಜೆಕ್ಟ್ನಲ್ಲಿ ಕೇಳುವಂತಹ ಪ್ರಮುಖ 1, 10 ಹಾಗೆ 15 ಅಂಕಗಳ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನೋಡೋಣ. ಇದು ನಿಮಗೆ ಎಕ್ಸಾಮ್ನಲ್ಲಿ ತುಂಬಾ ಹೆಲ್ಪ್ ಆಗುತ್ತದೆ. ಇವಾಗ 1 ಅಂಕದ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1, ಕರ್ನಾಟಕದ ಭಾಗಗಳು ಯಾವ 3 ಪ್ರಾಂತ್ಯಗಳಲ್ಲಿ ಹಂಚಲ್ಪಟ್ಟಿದ್ದೇವೆ? ಉತ್ತರ ಮದ್ರಾಸ್, ಬಾಂಬೆ ಮತ್ತು ಹೈದರಾಬಾದ್. ಪ್ರಶ್ನೆ 2, ಕಿತ್ತೂರು ರಾಣಿ ಚೆನ್ನಮ್ಮರ ಹೋರಾಟ ನಡೆದ ವರ್ಷ 1824. ಪ್ರಶ್ನೆ 3, ಕಿತ್ತೂರು ರಾಣಿ ಚೆನ್ನಮ್ಮ ಯಾರ ವಿರುದ್ಧ ಹೋರಾಡಿದರು? ಬ್ರಿಟಿಷರ ವಿರುದ್ಧ. ಪ್ರಶ್ನೆ 4, ಕಿತ್ತೂರಿನ ಪ್ರಸಿದ್ಧ ವೀರ ಯಾರು? ಇದಕ್ಕೆ ಉತ್ತರ ಸಂಗೊಳ್ಳಿ ರಾಯಣ್ಣ. ಪ್ರಶ್ನೆ 5, ಸಂಗೊಳ್ಳಿ ರಾಯಣ್ಣರ ಹೋರಾಟ ನಡೆದ ವರ್ಷ 1829ರಿಂದ 30. ಪ್ರಶ್ನೆ 6, ಸಂಗೊಳ್ಳಿ ರಾಯಣ್ಣರನ್ನು ಗಲ್ಲಿಗೇರಿಸಿದ ವರ್ಷ 1831. ಪ್ರಶ್ನೆ 7, ನಾಗರದಂಗೆ ನಡೆದ ವರ್ಷ 1830. ಪ್ರಶ್ನೆ 8, ಹಲಗಲಿ ಬೇಡರರ ಹೋರಾಟ ಯಾವ ಕಾಯ್ದೆಯ ವಿರುದ್ಧ ಆಗಿತ್ತು? ಆ್ಯಂಟಿ ಆರ್ಮ್ಸ್ ಆ್ಯಕ್ಟ್. ಪ್ರಶ್ನೆ 9, ಹಲಗಲಿ ಬೇಡರರ ಹೋರಾಟ ನಡೆದ ವರ್ಷ 1857. ಪ್ರಶ್ನೆ 10, 1857ರ ಸಿಪಾಯಿಯ ದಂಗೆಯನ್ನು ಏನೆಂದು ಕರೆಯುತ್ತಾರೆ? ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ. ಪ್ರಶ್ನೆ 11, ಕೊಡಗಿನ ಪ್ರತಿರೋಧ ಯಾರ ವಿರುದ್ಧ? ಬ್ರಿಟಿಷರ ವಿರುದ್ಧ. ಪ್ರಶ್ನೆ 12, ಕಿತ್ತೂರು ಯಾವ ಜಿಲ್ಲೆಯಲ್ಲಿದೆ? ಬೆಳಗಾವಿ. ಪ್ರಶ್ನೆ 13, ರಾಣಿ ಚೆನ್ನಮ್ಮರ ದತ್ತುಪುತ್ರನ ಹೆಸರೇನು? ಶಿವಲಿಂಗಪ್ಪ. ಪ್ರಶ್ನೆ 14, ಬ್ರಿಟಿಷರ ದತ್ತು ನೀತಿಯನ್ನು ಜಾರಿಗೆ ತಂದ ಗವರ್ನರ್ ಯಾರು? ಲಾರ್ಡ್ ಡಾಲ್ಹೌಸಿ. ಪ್ರಶ್ನೆ 15, ಸಂಗೊಳ್ಳಿ ರಾಯಣ್ಣರ ಜನ್ಮಸ್ಥಳ ಸಂಗೊಳ್ಳಿ. ಪ್ರಶ್ನೆ 16, ಸುರಪುರದ ನಾಯಕ ಯಾರು? ವೆಂಕಟಪ್ಪ ನಾಯಕ. ಪ್ರಶ್ನೆ 17, ನರಗುಂದದ ನಾಯಕ ಯಾರು? ಬಾಬಾ ಸಾಹೇಬ್. ಪ್ರಶ್ನೆ 18, ಮುಂಡರಗಿಯ ನಾಯಕ ಯಾರು? ಭೀಮರಾವ್. ಪ್ರಶ್ನೆ 19, ಸ್ವದೇಶಿ ಚಳವಳಿ ಆರಂಭವಾದ ವರ್ಷ 1905. ಪ್ರಶ್ನೆ 20, ಅಸಹಕಾರ ಚಳವಳಿ ಆರಂಭವಾದ ವರ್ಷ 1920. ಪ್ರಶ್ನೆ 21, ಅಸಹಕಾರ ಚಳವಳಿಯ ನಾಯಕ ಯಾರು? ಮಹಾತ್ಮ ಗಾಂಧಿ. ಪ್ರಶ್ನೆ 22, ಸ್ವದೇಶಿ ಚಳವಳಿಯ ಉದ್ದೇಶ ಏನು? ದೇಶೀಯ ವಸ್ತುಗಳ ಬಳಕೆ ಮಾಡುವುದು. ಪ್ರಶ್ನೆ 23, ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ನಡೆದ ವರ್ಷ 1924. ಪ್ರಶ್ನೆ 24, ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರು? ಮಹಾತ್ಮ ಗಾಂಧಿ. ಪ್ರಶ್ನೆ 25, ಗಾಂಧೀಜಿ ಅಧ್ಯಕ್ಷತೆ ವಹಿಸಿದ ಏಕೈಕ ಕಾಂಗ್ರೆಸ್ ಅಧಿವೇಶನ ಯಾವುದು? ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ 1924. ಪ್ರಶ್ನೆ 26, ಸತ್ಯಾಗ್ರಹ ಚಳವಳಿ ನಡೆದ ಅವಧಿ 1930ರಿಂದ 34. ಪ್ರಶ್ನೆ 27, ಲೋಕಮಾನ್ಯ ತಿಲಕರ ಪೂರ್ಣ ಹೆಸರು? ಬಾಲಗಂಗಾಧರ ತಿಲಕ. ಪ್ರಶ್ನೆ 28, ಕರ್ನಾಟಕದಲ್ಲಿ ರಾಷ್ಟ್ರೀಯ ಚಳವಳಿಗೆ ಪ್ರಭಾವ ಬೀರಿದ ನಾಯಕ ಯಾರು? ತಿಲಕ ಮತ್ತು ಗಾಂಧೀಜಿ. ಪ್ರಶ್ನೆ 29, ಅಸಹಕಾರ ಚಳವಳಿಯ ಮುಖ್ಯ ಉದ್ದೇಶ ಏನು? ಬ್ರಿಟಿಷರ ಆಡಳಿತ ವಿರುದ್ಧ ಅಸಹಕಾರ ಚಳವಳಿಯನ್ನು ಹೊಂದಿಸುವುದು. ಪ್ರಶ್ನೆ 30, ಸ್ವರಾಜ್ಯ ಎಂಬ ಪದದ ಅರ್ಥ ಏನು? ಸ್ವಯಂ ಆಡಳಿತ. ಪ್ರಶ್ನೆ 31, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆರಂಭವಾದ ವರ್ಷ 1942. ಪ್ರಶ್ನೆ 32, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಘೋಷಣೆ? ಭಾರತ ಬಿಟ್ಟು ತೊಲಗಿ. ಪ್ರಶ್ನೆ 33, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಾಯಕ ಯಾರು? ಮಹಾತ್ಮ ಗಾಂಧಿ. ಪ್ರಶ್ನೆ 34, ಕರ್ನಾಟಕ ಏಕೀಕರಣದ ಪಿತಾಮಹ ಯಾರು? ಆಲೂರು ವೆಂಕಟರಾವ. ಪ್ರಶ್ನೆ 35, ಕರ್ನಾಟಕದ ಏಕೀಕರಣದ ದಿನ ಯಾವುದು? ನವೆಂಬರ್ 1. ಪ್ರಶ್ನೆ 36, ಕರ್ನಾಟಕ ರಾಜ್ಯ ರಚನೆಯಾದ ವರ್ಷ ಯಾವುದು? 1956. ಪ್ರಶ್ನೆ 37, ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಚಳವಳಿ ನಡೆದಿದ್ದು ಎಲ್ಲಿ? ಮೈಸೂರು ಸಂಸ್ಥಾನದಲ್ಲಿ. ಪ್ರಶ್ನೆ 38, ಮೈಸೂರು ಸಂಸ್ಥಾನದ ರಾಜಧಾನಿ ಯಾವುದು? ಮೈಸೂರು. ಪ್ರಶ್ನೆ 39, ಕರ್ನಾಟಕದ ಏಕೀಕರಣದ ಮುಖ್ಯ ಉದ್ದೇಶ ಯಾವುದು? ಕನ್ನಡ ಪ್ರದೇಶಗಳ ಒಗ್ಗೂಡಿಸುವಿಕೆ. ಪ್ರಶ್ನೆ 40, ಕರ್ನಾಟಕ ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರು ಬಂದ ವರ್ಷ? 1973. 41, ಪ್ರಶ್ನೆ 41, ಏಕೀಕೃತ ಮೈಸೂರು ರಾಜ್ಯ ರಚನೆಯಾದ ದಿನ? ನವೆಂಬರ್ 1, 1956. ಪ್ರಶ್ನೆ 42, ಕನ್ನಡ ನಾಡಿನ ಏಕೀಕರಣಕ್ಕಾಗಿ ಶ್ರಮಿಸಿದ ಪ್ರಮುಖ ವ್ಯಕ್ತಿ ಯಾರು? ಆಲೂರು ವೆಂಕಟರಾವ. ಪ್ರಶ್ನೆ 43, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಇನ್ನೊಂದು ಹೆಸರೇನು? ಆಗಸ್ಟ್ ಕ್ರಾಂತಿ. ಪ್ರಶ್ನೆ 44, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಯಾವ ನಗರದಲ್ಲಿ ಘೋಷಿಸಲಾಯಿತು? ಮುಂಬೈ. ಪ್ರಶ್ನೆ 45, ಕರ್ನಾಟಕದ ಏಕೀಕರಣ ಚಳವಳಿಯ ಪ್ರಮುಖ ಘೋಷಣೆ ಏನು? ಏಕೀಕೃತ ಕರ್ನಾಟಕ. ಪ್ರಶ್ನೆ 46, ಧಾರ ಸಮಿತಿ ರಚನೆಯಾದ ವರ್ಷ ಯಾವುದು? 1948. ಪ್ರಶ್ನೆ 47, JVP ಸಮಿತಿಯ ಪೂರ್ಣ ರೂಪ ಏನು? ಜವಾಹರಲಾಲ್ ವಲ್ಲಭಭಾಯಿ ಪಟೇಲ್ ಪಟ್ಟಾಭಿ ಸಮಿತಿ. ಪ್ರಶ್ನೆ 48, SRCಯ ಪೂರ್ಣ ಹೆಸರೇನು? ಸ್ಟೇಟ್ಸ್ ರೆಕಗ್ನಿಷನ್ ಕಮಿಷನ್. ಪ್ರಶ್ನೆ 49, SRC ಅಧ್ಯಕ್ಷರು ಯಾರು? ಫಜಲ್ ಅಲಿ. ಪ್ರಶ್ನೆ 50, ರಾಜ್ಯ ಪುನರ್ರಚನೆ ಆಯೋಗ ವರದಿ ಸಲ್ಲಿಸಿದ ವರ್ಷ ಯಾವುದು? 1955. ಪ್ರಶ್ನೆ 51, ಕರ್ನಾಟಕ ರಾಜ್ಯ ರಚನೆಯಾದ ದಿನ? ನವೆಂಬರ್ 1, 1956. ಪ್ರಶ್ನೆ 52, ಕನ್ನಡ ಜಾಗೃತಿಯ ಪ್ರಮುಖ ನಾಯಕ ಯಾರು? ಆಲೂರು ವೆಂಕಟರಾವ. ಪ್ರಶ್ನೆ 53, ಕನ್ನಡ ಸಾಹಿತ್ಯ ಪುನರ್ಜೀವನದ ಪ್ರಮುಖ ವ್ಯಕ್ತಿ ಯಾರು? BM ಶ್ರೀಕಂಠಯ್ಯ. ಪ್ರಶ್ನೆ 54, ಕನ್ನಡ ನಾಡು ನುಡಿ ಚಳವಳಿಯ ಉದ್ದೇಶ ಏನು? ಕನ್ನಡ ಭಾಷೆಯ ಅಭಿವೃದ್ಧಿ. ಪ್ರಶ್ನೆ 55, ಪತ್ರಿಕೋದ್ಯಮದ ಮುಖ್ಯ ಕಾರ್ಯ ಏನು? ಜನಜಾಗೃತಿ.
ಪ್ರಶ್ನೆ 56 ಕನ್ನಡ ಸಂಘಟನೆಗಳ ಮುಖ್ಯ ಉದ್ದೇಶ ಏನು? ಕನ್ನಡದಲ್ಲಿ ಅಭಿವೃದ್ಧಿ ಮತ್ತು ಏಕೀಕರಣ ಹೊಂದುವುದು. ಪ್ರಶ್ನೆ 57 ಕನ್ನಡ ಸಾಹಿತ್ಯ ಯಾವ ಚಳವಳಿಗೆ ಬಲ ನೀಡಿತು? ಕನ್ನಡ ಜಾಗೃತಿ ಚಳವಳಿ. ಪ್ರಶ್ನೆ 58 ಕನ್ನಡ ಚೇತನೆಯನ್ನು ಬೆಳೆಸಿದ ಪ್ರಮುಖ ಸಾಧನೆ ಯಾವುದು? ಸಾಹಿತ್ಯ ಮತ್ತು ಪತ್ರಿಕೋದ್ಯಮ. ಪ್ರಶ್ನೆ 59 ಏಕೀಕರಣದ ಚಳವಳಿಗೆ ಬೆಂಬಲ ನೀಡಿದ ಸಂಘಟನೆಗಳು ಯಾವುದು? ಕನ್ನಡ ಸಂಘಟನೆಗಳು. ಪ್ರಶ್ನೆ 60 ಕರ್ನಾಟಕ ರಾಜ್ಯೋತ್ಸವವನ್ನು ಯಾವ ದಿನದಿಂದ ಆಚರಿಸುತ್ತೇವೆ? ನವೆಂಬರ್ 1. ಸೊ ಇಲ್ಲಿವರೆಗೆ ಏನೈತಿ ನಾವು ಯೂನಿಟ್ ವೈಸ್ ಇಂಪಾರ್ಟೆಂಟ್ 1 ಮಾರ್ಕ್ಸ್ ಪ್ರಶ್ನೆಗಳನ್ನು ನೋಡಿದ್ದೇವೆ. ಇವಾಗ 10 ಅಂಕದ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1 ಕಿತ್ತೂರು ರಾಣಿ ಚೆನ್ನಮ್ಮರ ಹೋರಾಟವನ್ನು ವಿವರಿಸಿ. ಇದು ನಿಮ್ಗೆ 10 ಮಾರ್ಕ್ಸ್ನೂ ಕೇಳ್ಬೋದು, ಇಲ್ಲ 15 ಮಾರ್ಕ್ಸ್ಗೂ ಕೇಳ್ಬೋದು. ಇವು ಇದರ ಉತ್ತರ ನೋಡೋಣ. ಕಿತ್ತೂರು ರಾಣಿ ಚೆನ್ನಮ್ಮರು ಕರ್ನಾಟಕದ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿಯಲ್ಲಿ ಪ್ರಮುಖರು. ಅವರು ಬ್ರಿಟಿಷರ ದೌರ್ಜನ್ಯ ಮತ್ತು ವಸಾಹತುಶಾಹಿ ಆಡಳಿತ ವಿರುದ್ಧ ಧೈರ್ಯದಿಂದ ಹೋರಾಡಿದ ಭಾರತೀಯ ಸ್ವಾತಂತ್ರ್ಯ ಚಳವಳಿಗೆ ಸ್ಫೂರ್ತಿಯಾದರು. ಕಿತ್ತೂರು ಸಂಸ್ಥಾನದ ರಾಜ ಮಲ್ಲಸರ್ಜರು ನಿಧನರಾದ ನಂತರ ರಾಣಿ ಚೆನ್ನಮ್ಮರು ಆಡಳಿತದ ಹೊಣೆ ಹೊತ್ತರು. ಅವರಿಗೆ ಸ್ವಂತ ವಾರಸುದಾರರಿಲ್ಲದ ಕಾರಣ ಶಿವಲಿಂಗಪ್ಪನನ್ನು ದತ್ತು ಪಡೆದರು. ಆದರೆ ಬ್ರಿಟಿಷರು ದತ್ತುಪುತ್ರವನ್ನು ಉತ್ತರಾಧಿಕಾರಿಯಾಗಿ ಒಪ್ಪಲಿಲ್ಲ. ಕಿತ್ತೂರು ಸಂಸ್ಥಾನವನ್ನು ತಮ್ಮ ಆಡಳಿತಕ್ಕೆ ಸೇರಿಸಿಕೊಳ್ಳಲು ಪ್ರಯತ್ನಿಸಿದರು. ಇದರಿಂದ ರಾಣಿ ಚೆನ್ನಮ್ಮರು ಬ್ರಿಟಿಷ ವಿರುದ್ಧ ಹೋರಾಟ ಆರಂಭಿಸಿದರು. 1824ರಲ್ಲಿ ಬ್ರಿಟಿಷ್ ಅಧಿಕಾರಿ ಸೇಂಟ್ ಜಾನ್ ಥಾಕರೆ ನೇತೃತ್ವದ ಸೇನೆ ಕಿತ್ತೂರಿನ ಮೇಲೆ ದಾಳಿ ನಡೆಸಿತು. ರಾಣಿ ಚೆನ್ನಮ್ಮರು ತಮ್ಮ ಸೈನ್ಯದೊಂದಿಗೆ ಧೈರ್ಯದಿಂದ ಪ್ರತಿರೋಧಿಸಿದರು. ಈ ಯುದ್ಧದಲ್ಲಿ ಥಾಕರೆ ಸಾವನ್ನಪ್ಪಿದನು. ಇದರಿಂದ ಬ್ರಿಟಿಷರಿಗೆ ದೊಡ್ಡ ಹಿನ್ನಡೆಯಾಯಿತು. ನಂತರ ಬ್ರಿಟಿಷರು ಹೆಚ್ಚಿನ ಸೈನ್ಯವನ್ನು ಕಳುಹಿಸಿ ಮತ್ತೊಮ್ಮೆ ಕಿತ್ತೂರಿನ ಮೇಲೆ ದಾಳಿ ನಡೆಸಿದರು. ಕೆಲವು ದ್ರೋಹಿಗಳ ಸಹಕಾರದಿಂದ ಕಿತ್ತೂರು ಬ್ರಿಟಿಷರ ವಶವಾಯಿತು. ರಾಣಿ ಚೆನ್ನಮ್ಮರನ್ನು ಬಂಧಿಸಿ ಬೆಳೆಹೊಂಗಲ ಕಾರಾಗೃಹದಲ್ಲಿ ಇರಿಸಲಾಯಿತು. 1829ರಲ್ಲಿ ಅವರು ಕಾರಾಗೃಹದಲ್ಲಿ ನಿಧನರಾದರು. ರಾಣಿ ಚೆನ್ನಮ್ಮರ ಹೋರಾಟ ಭಾರತೀಯ ಸ್ವಾತಂತ್ರ್ಯ ಚಳವಳಿಯ ಆರಂಭಿಕ ಹೋರಾಟಗಳಲ್ಲಿ ಒಂದಾಗಿದೆ. ಅವರ ಸಾಹಸ, ದೇಶಪ್ರೇಮ ಮತ್ತು ತ್ಯಾಗ ಮುಂದಿನ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಪ್ರೇರಣೆಯಾಯಿತು. ಕರ್ನಾಟಕದ ಇತಿಹಾಸದಲ್ಲಿ ಅವರು ವೀರ ಮಹಿಳೆಯಾಗಿ ಶಾಶ್ವತ ಸ್ಥಾನ ಪಡೆದಿದ್ದಾರೆ. ಉಪಸಂಹಾರ: ಕಿತ್ತೂರು ರಾಣಿ ಚೆನ್ನಮ್ಮರು ಬ್ರಿಟಿಷ್ ವಿರುದ್ಧ ಧೈರ್ಯವಾಗಿ ಹೋರಾಡಿದ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ. ಅವರ ಹೋರಾಟ ದೇಶಭಕ್ತಿ, ಸ್ವಾಭಿಮಾನ ಮತ್ತು ಸ್ವಾತಂತ್ರ್ಯದ ಸಂಕೇತವಾಗಿದೆ. ಆದ್ದರಿಂದ ಅವರನ್ನು ಕರ್ನಾಟಕದ ವೀರ ರಾಣಿ ಎಂದು ಕರೆಯುತ್ತೇವೆ, ಅವತ್ತು ಗೌರವಿಸುತ್ತೇವೆ. ಇವಾಗ ಪ್ರಶ್ನೆ 2 ನೋಡೋಣ. ಸಂಗೊಳ್ಳಿ ರಾಯಣ್ಣರ ಹೋರಾಟವನ್ನು ವಿವರಿಸಿ. ಸಂಗೊಳ್ಳಿ ರಾಯಣ್ಣರು ಕರ್ನಾಟಕದ ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮರ ನಿಷ್ಠಾವಂತ ಸೇನಾನಿಯಾಗಿದ್ದರು. ಅವರು ಬ್ರಿಟಿಷರ ವಿರುದ್ಧ ಶೌರ್ಯ ಮತ್ತು ಧೈರ್ಯದಿಂದ ಹೋರಾಡಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಮಹತ್ವದ ಪಾತ್ರ ವಹಿಸಿದರು. 1824ರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮರ ಹೋರಾಟದ ನಂತರ ಬ್ರಿಟಿಷರು ಕಿತ್ತೂರು ಸಂಸ್ಥಾನವನ್ನು ತಮ್ಮ ವಶಕ್ಕೆ ಪಡೆದುಕೊಂಡರು. ರಾಣಿ ಚೆನ್ನಮ್ಮರನ್ನು ಬಂಧಿಸಿದ ಬಳಿಕವೂ ಸಂಗೊಳ್ಳಿ ರಾಯಣ್ಣರು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮುಂದುವರಿಸಿದರು. ಅವರು ಶಿವಲಿಂಗಪ್ಪನನ್ನು ಕಿತ್ತೂರಿನ ನ್ಯಾಯಸಮ್ಮತ ಉತ್ತರಾಧಿಕಾರಿ ಎಂದು ಪರಿಗಣಿಸಿ ಅವರ ಪರವಾಗಿ ಹೋರಾಟ ನಡೆಸಿದರು. ರಾಯಣ್ಣರು ಗೆರಿಲ್ಲಾ ಯುದ್ಧ ತಂತ್ರವನ್ನು ಅನುಸರಿಸಿದರು. ಬ್ರಿಟಿಷರ ಕಚೇರಿಗಳು, ಖಜಾನೆಗಳು ಮತ್ತು ಸೈನಿಕ ನೆಲೆಗಳ ಮೇಲೆ ದಾಳಿ ನಡೆಸಿ ಅವರಿಗೆ ತೀವ್ರ ತೊಂದರೆ ಉಂಟುಮಾಡಿದರು. ಗ್ರಾಮೀಣ ಜನರ ಬೆಂಬಲದೊಂದಿಗೆ ಅವರು ಹಲವು ವರ್ಷಗಳ ಕಾಲ ಬ್ರಿಟಿಷರನ್ನು ಎದುರಿಸಿದರು. ಅವರ ಧೈರ್ಯ ಮತ್ತು ದೇಶಪ್ರೇಮದಿಂದ ಜನರಲ್ಲಿ ಸ್ವಾತಂತ್ರ್ಯದ ಚೇತನೆಯನ್ನು ಮೂಡಿಸಿದರು. ಆದರೆ ಕೆಲವು ದ್ರೋಹಿಗಳ ಸಹಾಯದಿಂದ ಬ್ರಿಟಿಷರು ಸಂಗೊಳ್ಳಿ ರಾಯಣ್ಣನನ್ನು ಬಂಧಿಸಿದರು. 1831 ಜನವರಿ 26ರಂದು ಬೆಳಗಾವಿ ಜಿಲ್ಲೆಯ ನಂದಗಡದಲ್ಲಿ ಅವರನ್ನು ಗಲ್ಲಿಗೇರಿಸಲಾಯಿತು. ಗಲ್ಲಿಗೇರುವ ಮೊದಲು "ನಾನು ಮತ್ತೆ ಈ ಭೂಮಿಯಲ್ಲಿ ಹುಟ್ಟಿ ಬ್ರಿಟಿಷರ ವಿರುದ್ಧ ಹೋರಾಡುತ್ತೇನೆ" ಎಂದು ಅವರು ಹೇಳಿರುವ ವಾಕ್ಯ ಇಲ್ಲಿ ಪ್ರಸಿದ್ಧವಾಗಿದೆ. ಅವರ ಮಹತ್ವ ನೋಡೋದಾದರೆ ಸಂಗೊಳ್ಳಿ ರಾಯಣ್ಣರು ಕರ್ನಾಟಕದ ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರು. ಅವರು ಬ್ರಿಟಿಷರ ವಿರುದ್ಧ ನಿರಂತರ ಹೋರಾಟ ನಡೆಸಿದರು. ಅವರ ತ್ಯಾಗ ಮತ್ತು ದೇಶಪ್ರೇಮಿ ಮುಂದಿನ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ಫೂರ್ತಿಯಾಯಿತು. ಕರ್ನಾಟಕ ದೇಶದಲ್ಲಿ ಅವರು ವೀರ ಯೋಧರಾಗಿ ನೆನಪಾಗುತ್ತಾರೆ. ಉಪಸಂಹಾರ: ಸಂಗೊಳ್ಳಿ ರಾಯಣ್ಣರು ತಮ್ಮ ಜೀವನವನ್ನೇ ದೇಶಕ್ಕಾಗಿ ಅರ್ಪಿಸಿದ ಮಹಾನ್ ದೇಶಭಕ್ತರು. ಅವರ ಸಾಹಸ, ತ್ಯಾಗ ಮತ್ತು ಸ್ವಾತಂತ್ರ್ಯದ ಹಂಬಲ ಭಾರತೀಯ ಸ್ವಾತಂತ್ರ್ಯ ಚಳವಳಿಯ ಇತಿಹಾಸದಲ್ಲಿ ಅಜರಾಮರವಾಗಿದೆ. ಆದ್ದರಿಂದ ಅವರನ್ನು ಕರ್ನಾಟಕದ ವೀರಪುತ್ರ ಎಂದು ಗೌರವಿಸಲಾಗುತ್ತದೆ. ಸೊ ಪ್ರಶ್ನೆ 3 ನೋಡೋಣ. 1857 ಸಿಪಾಯಿ ದಂಗೆ ಕರ್ನಾಟಕದ ಮೇಲಿನ ಪರಿಣಾಮಗಳನ್ನು ವಿವರಿಸಿ ಕೇಳಿದ್ದಾರೆ. ಸೊ ಇದಕ್ಕೆ ಉತ್ತರ ನೋಡೋಣ. 1857ರ ಸಿಪಾಯಿ ದಂಗೆಯು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮವೆಂದು ಪ್ರಸಿದ್ಧವಾಗಿದೆ. ಈ ದಂಗೆಯು ಉತ್ತರ ಭಾರತದಲ್ಲಿ ಆರಂಭವಾದರೂ ಅದರ ಪ್ರಭಾವ ಕರ್ನಾಟಕದ ಮೇಲೂ ಗಮನಾರ್ಹವಾಗಿ ಕಂಡುಬಂದಿದೆ. ಈ ಘಟನೆ ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧದ ಅಸಮಾಧಾನವನ್ನು ಹೆಚ್ಚಿಸಿ ಸ್ವಾತಂತ್ರ್ಯದಲ್ಲಿ ಚೇತನೆಯನ್ನು ಮೂಡಿಸಿತು. ಕರ್ನಾಟಕದ ಹಲವೆಡೆಗಳಲ್ಲಿ ಬ್ರಿಟಿಷರ ವಿರುದ್ಧ ಪ್ರತಿಭಟನೆಗಳು ಮತ್ತು ಹೋರಾಟಗಳು ನಡೆಯತೊಡಗಿದವು. ಸುರಪುರದ ವೆಂಕಟಪ್ಪ ನಾಯಕ, ನರಗುಂದದ ಬಾಬಾ ಸಾಹೇಬ ಹಾಗೂ ಮುಂಡಗರಿಯ ಭೀಮರಾವ್ ಮೊದಲಾದ ನಾಯಕರು ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದರು. ಜನರಲ್ಲಿ ರಾಷ್ಟ್ರೀಯತೆ ಮತ್ತು ದೇಶಭಕ್ತಿಯ ಭಾವನೆಗಳು ಹೆಚ್ಚಾದವು. 1857ರ ದಂಗೆಯ ನಂತರ ಬ್ರಿಟಿಷರು ತಮ್ಮ ಆಡಳಿತವನ್ನು ಮತ್ತಷ್ಟು ಬಲಪಡಿಸಲು ಕಠಿಣ ಕ್ರಮಗಳನ್ನು ಕೈಗೊಂಡರು. ಶಸ್ತ್ರಾಸ್ತ್ರಗಳ ನಿಯಂತ್ರಣಕ್ಕಾಗಿ ಕಾನೂನುಗಳನ್ನು ಜಾರಿಗೊಳಿಸಿದರು. ಇದರ ವಿರುದ್ಧ ಹಲಗಲಿಬೇಡರು ಹೋರಾಟ ನಡೆಸಿದರು. ಬ್ರಿಟಿಷರ ನೀತಿಗಳನ್ನು ವಿರುದ್ಧ ಜನರ ಅಸಮಾಧಾನ ಹೆಚ್ಚುತ್ತಾ ಹೋಯಿತು.
ಈ ದಂಗೆ ಕರ್ನಾಟಕದಲ್ಲಿ ಮುಂದಿನ ರಾಷ್ಟ್ರೀಯ ಚಳವಳಿಗೆ ಪ್ರೇರಣೆಯಾಯಿತು. ಸ್ವದೇಶಿ ಚಳವಳಿ, ಅಸಹಕಾರ ಚಳವಳಿ ಹಾಗೂ ಕ್ವಿಟ್ ಇಂಡಿಯಾ ಚಳವಳಿಗಳಂಥ ಹೋರಾಟಗಳಿಗೆ ಇದು ಪೂರಕವಾಯಿತು. ಜನರು ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತರಾಗಬೇಕೆಂಬ ಸಂಕಲ್ಪವನ್ನು ಬಲಪಡಿಸಿಕೊಂಡರು. 1857ರ ಸಿಪಾಯಿ ದಂಗೆಯ ಪ್ರಮುಖ ಪರಿಣಾಮಗಳು: ಒಂದನೇದು, ಕರ್ನಾಟಕದಲ್ಲಿ ರಾಷ್ಟ್ರೀಯ ಚಿಂತನೆಯ ಬೆಳವಣಿಗೆಯಾಯಿತು. ಎರಡನೇದು, ಬ್ರಿಟಿಷರ ವಿರುದ್ಧ ಜನರ ಅಸಮಾಧಾನದ ಹೆಚ್ಚಳ ಆಯಿತು. ಮೂರನೇದು, ಸುರಪುರ, ನರಗುಂದ ಮತ್ತು ಮುಂಡರಗಿ ಪ್ರದೇಶಗಳಲ್ಲಿ ಹೋರಾಟಗಳ ಉದಯವಾಯಿತು. ನಾಲ್ಕನೇದು, ಹಲಗಲಿ ಬೇಡರಂಥ ಪ್ರತಿರೋಧ ಚಳವಳಿಗೆ ಪ್ರೇರಣೆಯಾಯಿತು. ಐದನೇದು, ಸ್ವಾತಂತ್ರ್ಯ ಮತ್ತು ಸ್ವರಾಜ್ಯದ ಬಗ್ಗೆ ಜನರಲ್ಲಿ ಅರಿವು ಮೂಡಿತು. ಆರನೇದು, ಮುಂದಿನ ರಾಷ್ಟ್ರೀಯ ಚಳವಳಿಗೆ ಬಲವಾದ ಅಡಿಪಾಯ ನಿರ್ಮಾಣವಾಯಿತು. ಸೊ ಇದಕ್ಕೆ ಉಪಸಂಹಾರ ನೋಡೋಣ. 1857ರ ಸಿಪಾಯಿ ದಂಗೆಯು ಕರ್ನಾಟಕದಲ್ಲಿ ಸ್ವಾತಂತ್ರ್ಯದ ಚೇತನೆ ಮೂಡಿಸಿದ ಮಹತ್ವದ ಘಟನೆ ಇದಾಗಿದೆ. ಇದು ಬ್ರಿಟಿಷರ ವಿರುದ್ಧ ಜನರನ್ನು ಒಗ್ಗೂಡಿಸಿ ರಾಷ್ಟ್ರೀಯ ಚಳವಳಿಯ ಬೆಳವಣಿಗೆಗೆ ದಾರಿದೀಪವಾಗಿದೆ. ಆದ್ದರಿಂದ 1857ರ ದಂಗೆಯು ಕರ್ನಾಟಕ ಸ್ವಾತಂತ್ರ್ಯ ಚಳವಳಿಯ ಇತಿಹಾಸದಲ್ಲಿ ಮಹತ್ವದ ಸಾಧನೆಯನ್ನು ಪಡೆದಿದೆ. ಇವಾಗ ಪ್ರಶ್ನೆ 4 ನೋಡೋಣ. ಕರ್ನಾಟಕದ ರಾಷ್ಟ್ರೀಯ ಚಳವಳಿಯಲ್ಲಿ ಬೆಳವಣಿಗೆಯನ್ನು ವಿವರಿಸಿ. ಸೊ ಇದಕ್ಕೆ ಉತ್ತರ ನೋಡೋಣ. ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಕರ್ನಾಟಕವು ಮಹತ್ವದ ಪಾತ್ರ ವಹಿಸಿದೆ. 19ನೇ ಶತಮಾನದ ಅತ್ಯಂತದ 20ನೇ ಶತಮಾನದ ಮಧ್ಯಭಾಗದವರೆಗೆ ಕರ್ನಾಟಕದಲ್ಲಿ ರಾಷ್ಟ್ರೀಯ ಚಳವಳಿ ಕ್ರಮೇಣ ಬೆಳಗಾಯಿತು. ಬ್ರಿಟಿಷರ ದಮನಕಾರಿ ಆಡಳಿತ, ಆರ್ಥಿಕ ಶೋಷಣೆ ಮತ್ತು ರಾಜಕೀಯ ಅನ್ಯಾಯಗಳ ವಿರುದ್ಧ ಜನರಲ್ಲಿ ಅಸಮಾಧಾನ ಮೂಡಿದ ಪರಿಣಾಮ ರಾಷ್ಟ್ರೀಯ ಚಳವಳಿ ಬಲಗೊಂಡಿತು. 1857ರ ಸಿಪಾಯಿ ದಂಗೆ ನಂತರ ಕರ್ನಾಟಕದಲ್ಲಿ ರಾಷ್ಟ್ರೀಯತೆಯ ಭಾವನೆ ಬೆಳೆಯತೊಡಗಿತು. ಸುರಪುರದ ವೆಂಕಟಪ್ಪ ನಾಯಕ, ನರಗುಂದದ ಬಾಬಾ ಸಾಹೇಬ ಮತ್ತು ಮುಂಡರಗಿಯ ಭೀಮರಾವ್ ಮೊದಲಾದ ನಾಯಕರು ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿ ಜನರಲ್ಲಿ ಸ್ವಾತಂತ್ರ್ಯದ ಅರಿವು ಮೂಡಿಸಿದರು. 1955ರಲ್ಲಿ ಬಂಗಾಳ ವಿಭಜನೆಯ ನಂತರ ಸ್ವದೇಶಿ ಚಳವಳಿಯ ಕರ್ನಾಟಕದಲ್ಲಿ ಪ್ರಭಾವ ಬೀರಿತು. ಜನರು ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಿ ದೇಶೀಯ ವಸ್ತುಗಳ ಬಳಕೆಗೆ ಉತ್ತೇಜನ ನೀಡಿದರು. ಲೋಕಮಾನ್ಯ ಬಾಲಗಂಗಾಧರ ವಿಚಾರಗಳು ಯುವಕರಲ್ಲಿ ದೇಶಭಕ್ತಿಯನ್ನು ಹೆಚ್ಚಿಸಿತು. 1920ರಲ್ಲಿ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಅಸಹಕಾರ ಚಳವಳಿ ಆರಂಭವಾಯಿತು. ಕರ್ನಾಟಕದ ಜನರು ಶಾಲೆಗಳು, ನ್ಯಾಯಾಲಯಗಳು ಹಾಗೂ ಸರ್ಕಾರಿ ಸಂಸ್ಥೆಗಳ ಬಹಿಷ್ಕಾರದಲ್ಲಿ ಭಾಗವಹಿಸಿದರು. ಗಾಂಧೀಜಿಯವರ ಅಹಿಂಸೆ ಮತ್ತು ಸತ್ಯಾಗ್ರಹ ತತ್ವಗಳು ಜನರಲ್ಲಿ ರಾಷ್ಟ್ರೀಯ ಚೇತನೆಯನ್ನು ಹೆಚ್ಚಿಸಿತು. 1924ರಲ್ಲಿ ಬೆಳಗಾವಿಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೆಯಿತು. ಈ ಅಧಿವೇಶನಕ್ಕೆ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆಯನ್ನು ವಹಿಸಿದರು. ಇದು ಕರ್ನಾಟಕದ ರಾಷ್ಟ್ರೀಯ ಚಳವಳಿಯ ಇತಿಹಾಸದ ಮಹತ್ವದಲ್ಲಿ ಮೈಲಿಗಲ್ಲಾಯಿತು. 1930-34ರ ಅವಧಿಯಲ್ಲಿ ಉಪ್ಪಿನ ಸತ್ಯಾಗ್ರಹ ಮತ್ತು ನಾಗರಿಕ ಅಸಹಕಾರ ಚಳವಳಿಯಲ್ಲಿ ಕರ್ನಾಟಕ ಜನರು ಸಕ್ರಿಯವಾಗಿ ಭಾಗವಹಿಸಿದರು. 1942ರ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸಮಯದಲ್ಲಿ ವಿದ್ಯಾರ್ಥಿಗಳು, ರೈತರು ಮತ್ತು ಕಾರ್ಮಿಕರು ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದರು. ರಾಷ್ಟ್ರೀಯ ಚಳವಳಿಯ ಪ್ರಮುಖ ಹಂತಗಳು: ಒಂದನೇದೇನೈತಿ 1857ರ ಸಿಪಾಯಿ ದಂಗೆಯ ಪ್ರಭಾವ. ಎರಡನೇದೇನೈತಿ ಸುರಪುರ, ನರಗುಂದ ಮತ್ತು ಮುಂಡರಗಿಯ ಹೋರಾಟಗಳು. ಮೂರನೇದೈತಿ ಸ್ವದೇಶಿ ಚಳವಳಿ. ನಾಲ್ಕನೇದು ಅಸಹಕಾರ ಚಳವಳಿ. ಐದನೇದು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ಆರನೇದು ಸತ್ಯಾಗ್ರಹ ಚಳವಳಿ. ಏಳನೇದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಸೊ ಉಪಸಂಹಾರ ನೋಡೋಣ. ಕರ್ನಾಟಕದಲ್ಲಿ ರಾಷ್ಟ್ರೀಯ ಚಳವಳಿಯು ಹಂತ ಹಂತವಾಗಿ ಬೆಳವಣಿಗೆಯಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಬಲವಾಗಿ ನೆಲೆಯಾಯಿತು. ಜನರ ದೇಶಭಕ್ತಿ, ತ್ಯಾಗ ಮತ್ತು ಹೋರಾಟದ ಮನೋಭಾವದಿಂದ ಕರ್ನಾಟಕವು ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದಿದೆ. ಆದ್ದರಿಂದ ಕರ್ನಾಟಕದ ರಾಷ್ಟ್ರೀಯ ಚಳವಳಿಯ ಇತಿಹಾಸವು ಭಾರತದ ಸ್ವಾತಂತ್ರ್ಯ ಹೋರಾಟದ ಅವಿಭಾಜ್ಯ ಅಂಗವಾಗಿದೆ. ಪ್ರಶ್ನೆ 5. ಸ್ವದೇಶಿ ಮತ್ತು ಅಸಹಕಾರ ಚಳವಳಿಯನ್ನು ವಿವರಿಸಿ ಕೇಳಿದ್ದಾರೆ. ಇದಕ್ಕೆ ಉತ್ತರ ನೋಡೋಣ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವದೇಶಿ ಚಳವಳಿ ಮತ್ತು ಅಸಹಕಾರ ಚಳವಳಿ ಅತ್ಯಂತ ಮಹತ್ವದ ಚಳವಳಿಯಾಗಿವೆ. ಈ ಚಳವಳಿಗಳು ಬ್ರಿಟಿಷರ ಆಡಳಿತದ ವಿರುದ್ಧ ಜನರನ್ನು ಸಂಘಟಿಸಿ ರಾಷ್ಟ್ರೀಯ ಚೇತನೆಯನ್ನು ಬೆಳೆಸಿದೆ. ಕರ್ನಾಟಕದಲ್ಲಿ ಈ ಚಳವಳಿಗೆ ಪ್ರಭಾವ ವ್ಯಾಪಕವಾಗಿ ಕಂಡುಬಂದಿತು. ಒಂದನೇದು ಸ್ವದೇಶಿ ಚಳವಳಿ. 1905ರಲ್ಲಿ ಬ್ರಿಟಿಷ್ ವೈಸರಾಯ ಲಾರ್ಡ್ ಕರ್ಜನ್ ಬಂಗಾಳವನ್ನು ವಿಭಜಿಸಿದಾಗ ದೇಶಾದ್ಯಂತ ತೀವ್ರ ವಿರೋಧ ವ್ಯಕ್ತವಾಯಿತು. ಇದರ ಪರಿಣಾಮವಾಗಿ ಸ್ವದೇಶಿ ಚಳವಳಿ ಆರಂಭವಾಯಿತು. ಸ್ವದೇಶಿ ಎಂದರೆ ದೇಶೀಯ ವಸ್ತುಗಳ ಬಳಕೆ ಮತ್ತು ವಿದೇಶಿ ವಸ್ತುಗಳ ಬಹಿಷ್ಕಾರ. ಜನರ ಬ್ರಿಟಿಷರ ಬಟ್ಟೆ ಮತ್ತು ಇತರ ವಸ್ತುಗಳನ್ನು ತ್ಯಜಿಸಿ ಭಾರತೀಯ ಉತ್ಪನ್ನಗಳನ್ನು ಬಳಸಲು ಪ್ರಾರಂಭಿಸಿದರು. ಕರ್ನಾಟಕದಲ್ಲಿ ಈ ಚಳವಳಿಗೆ ಉತ್ತಮ ಬೆಂಬಲ ದೊರೆಯಿತು. ಲೋಕಮಾನ್ಯ ಬಾಲಗಂಗಾಧರ ತಿಲಕರ ಪ್ರಭಾವದಿಂದಲೇ ಯುವಕರಲ್ಲಿ ದೇಶಭಕ್ತಿ ಹೆಚ್ಚಾಯಿತು. ಸ್ವದೇಶಿ ಚಳವಳಿಯ ಉದ್ದೇಶಗಳು ನೋಡೋದಾದರೆ: ಒಂದನೇದು ವಿದೇಶಿ ವಸ್ತುಗಳ ಬಹಿಷ್ಕಾರ. ಎರಡನೇದು ವಿದೇಶಿ ಕೈಗಾರಿಕೆಗಳ ಅಭಿವೃದ್ಧಿ. ಮೂರನೇದು ರಾಷ್ಟ್ರೀಯ ಚೇತನೆಯನ್ನು ಬೆಳೆಸುವುದು. ನಾಲ್ಕನೇದು ಬ್ರಿಟಿಷ್ ಆರ್ಥಿಕ ಶೋಷಣೆಗೆ ವಿರೋಧ ವ್ಯಕ್ತಪಡಿಸುವುದು. ಸೊ ಇದರ ಪರಿಣಾಮಗಳು ನೋಡೋದಾದರೆ: ದೇಶೀಯ ಕೈಗಾರಿಕೆಗಳಿಗೆ ಉತ್ತೇಜನ ದೊರೆಯಿತು. ರಾಷ್ಟ್ರೀಯತೆಯ ಭಾವನೆ ಹೆಚ್ಚಾಯಿತು. ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ಚೈತನ್ಯ ಸಿಕ್ಕಿತು. ಎರಡನೇದು ಅಸಹಕಾರ ಚಳವಳಿ. 1920ರಲ್ಲಿ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಅಸಹಕಾರ ಚಳವಳಿ ಆರಂಭವಾಯಿತು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಮತ್ತು ಬ್ರಿಟಿಷರ ದಮನಕಾರಿ ನೀತಿಗಳ ವಿರುದ್ಧ ಈ ಚಳವಳಿ ರೂಪುಗೊಂಡಿತು. ಅಸಹಕಾರ ಎಂದರೆ ಬ್ರಿಟಿಷರ ಸರ್ಕಾರಗಳು, ಸಂಸ್ಥೆಗಳು ಮತ್ತು ಚಟುವಟಿಕೆಗಳಿಗೆ ಸಹಕಾರ ನೀಡುವುದು. ಜನರ ಸರ್ಕಾರಿ ಶಾಲೆಗಳು, ನ್ಯಾಯಾಲಯಗಳು ಮತ್ತು ಸರ್ಕಾರಿ ಉದ್ಯೋಗಗಳನ್ನು ಬಹಿಷ್ಕರಿಸುವುದು. ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳು, ರೈತರು, ಕಾರ್ಮಿಕರು ಮತ್ತು ಸಾರ್ವಜನಿಕರು ಈ ಚಳವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು.
ಗಾಂಧೀಜಿಯವರ ಅಹಿಂಸೆ ಮತ್ತು ಸತ್ಯಾಗ್ರಹ ತತ್ವಗಳು ಜನರಲ್ಲಿ ಸ್ವಾತಂತ್ರ್ಯ ಅರಿವು ಮೂಡಿಸಿದವು. ಅಸಹಕಾರ ಚಳವಳಿಯ ಉದ್ದೇಶಗಳು ನೋಡೋದಾದರೆ, ಒಂದನೇದು ಬ್ರಿಟಿಷ್ ಆಡಳಿತಕ್ಕೆ ಸಹಕಾರ ನೀಡಿರುವುದು, ಎರಡನೇದು ಸ್ವರಾಜ್ಯವನ್ನು ಸಾಧಿಸುವುದು, ಮೂರನೇದು ರಾಷ್ಟ್ರೀಯ ಏಕತೆಯನ್ನು ಬಲಪಡಿಸುವುದು, ನಾಲ್ಕನೇದು ಅಹಿಂಸಾತ್ಮಕ ಹೋರಾಟದ ಮೂಲಕ ಸ್ವಾತಂತ್ರ್ಯ ಪಡೆಯುವುದು. ಇದರ ಪರಿಣಾಮ ನೋಡೋದಾದರೆ, ಜನರಲ್ಲಿ ರಾಜಕೀಯ ಜಾಗೃತಿ ಹೆಚ್ಚಾಯಿತು, ರಾಷ್ಟ್ರೀಯ ಚಳವಳಿಗೆ ಜನಸಾಮಾನ್ಯರ ಬೆಂಬಲ ದೊರೆಯಿತು, ಸ್ವಾತಂತ್ರ್ಯ ಹೋರಾಟ ಬಲಗೊಂಡಿತು, ಗಾಂಧೀಜಿಯವರು ರಾಷ್ಟ್ರೀಯ ನಾಯಕರಾಗಿ ಹೊರಹೊಮ್ಮಿದ್ದರು. ಉಪಸಂಹಾರ: ಸ್ವದೇಶಿ ಮತ್ತು ಅಸಹಕಾರ ಚಳವಳಿಗಳು ಭಾರತ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ಘಟ್ಟಗಳಾಗಿವೆ. ಇವು ಜನರಲ್ಲಿ ದೇಶಭಕ್ತಿ, ರಾಷ್ಟ್ರೀಯತೆ ಮತ್ತು ಸ್ವಾತಂತ್ರ್ಯದ ಚೇತನೆಯನ್ನು ಬೆಳೆಸಿದವು. ಕರ್ನಾಟಕದಲ್ಲಿಯೂ ಈ ಚಳವಳಿಗಳು ಸ್ವಾತಂತ್ರ್ಯ ಹೋರಾಟವನ್ನು ಬಲಪಡಿಸಿ ಬ್ರಿಟಿಷರ ವಿರುದ್ಧ ಜನರನ್ನು ಸಂಘಟಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದವು. ಪ್ರಶ್ನೆ 6 ನೋಡೋಣ. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಮಹತ್ವವನ್ನು ವಿವರಿಸಿ ಕೇಳಿದ್ದಾರೆ. ಇದರ ಉತ್ತರ ನೋಡೋಣ. ಭಾರತ ಸ್ವಾತಂತ್ರ್ಯ ಚಳವಳಿಯ ಇತಿಹಾಸದಲ್ಲಿ 1924ರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಒಂದು ಮಹತ್ವದ ಘಟನೆಯಾಗಿದೆ. ಈ ಅಧಿವೇಶನವು 1924ರ ಡಿಸೆಂಬರ್ 26ರಿಂದ 27ರವರೆಗೆ ಬೆಳಗಾವಿಯಲ್ಲಿ ನಡೆಯಿತು. ವಿಶೇಷವಾಗಿ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ ಏಕೈಕ ಕಾಂಗ್ರೆಸ್ ಅಧಿವೇಶನ ಎಂಬ ಹೆಗ್ಗಳಿಕೆ ಇದು ಹೊಂದಿದೆ. ಬೆಳಗಾವಿ ಅಧಿವೇಶನವು ರಾಷ್ಟ್ರೀಯ ಚಳವಳಿಗೆ ಹೊಸ ದಿಕ್ಕು ಮತ್ತು ಚೈತನ್ಯ ನೀಡಿತು. ಅಸಹಕಾರ ಚಳವಳಿಯ ನಂತರ ಕಾಂಗ್ರೆಸ್ ಸಂಘಟನೆಯನ್ನು ಬಲಪಡಿಸುವುದು ಮತ್ತು ಜನರಲ್ಲಿ ರಾಷ್ಟ್ರೀಯತೆಯನ್ನು ಭಾವನೆಯನ್ನು ಹೆಚ್ಚಿಸುವುದು ಈ ಅಧಿವೇಶನದ ಪ್ರಮುಖ ಉದ್ದೇಶವಾಗಿತ್ತು. ಗಾಂಧೀಜಿಯವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಅಹಿಂಸೆ, ಸತ್ಯ, ಸ್ವದೇಶಿ ಹಾಗೂ ಖಾದಿಯ ಮಹತ್ವವನ್ನು ಒತ್ತಿ ಹೇಳಿದರು. ಈ ಅಧಿವೇಶನದಲ್ಲಿ ದೇಶದ ವಿವಿಧ ಭಾಗಗಳಿಂದ ಸಾವಿರಾರು ಪ್ರತಿನಿಧಿಗಳು ಭಾಗವಹಿಸಿದರು. ಇದರಿಂದ ಕರ್ನಾಟಕದ ರಾಜಕೀಯ ಪ್ರಮುಖ ಸ್ಥಾನವನ್ನು ಪಡೆಯಿತು. ಅಧಿವೇಶನದ ಮೂಲಕ ಕರ್ನಾಟಕದಲ್ಲಿ ರಾಷ್ಟ್ರೀಯ ಚಳವಳಿಯ ಬಗ್ಗೆ ಜನಜಾಗೃತಿ ಹೆಚ್ಚಾಯಿತು. ವಿದ್ಯಾರ್ಥಿಗಳು, ರೈತರು ಹಾಗೂ ಯುವಕರು ರಾಷ್ಟ್ರೀಯ ಚಳವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಪ್ರೇರಣೆಯಾಯಿತು. ಖಾದಿ ಪ್ರಚಾರ, ಗ್ರಾಮೀಣ ಅಭಿವೃದ್ಧಿ, ರಾಷ್ಟ್ರೀಯ ಏಕತೆ ಮತ್ತು ಸ್ವರಾಜ್ಯದ ಸಾಧನೆ ಕುರಿತು ಹಲವು ನಿರ್ಣಯಗಳನ್ನು ಅಂಗೀಕರಿಸಲಾಯಿತು. ಈ ಅಧಿವೇಶನವು ಕಾಂಗ್ರೆಸ್ ಸಂಘಟನೆಯನ್ನು ಮತ್ತಷ್ಟು ಬಲಪಡಿಸಲು ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ಉತ್ಸಾಹ ನೀಡಿತು. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಪ್ರಮುಖ ಮಹತ್ವಗಳು ನೋಡೋದಾದರೆ, ಇದೇನೈತಿ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷ ವಹಿಸಿದ ಏಕೈಕ ಕಾಂಗ್ರೆಸ್ ಅಧಿವೇಶನ ಆಗೈತಿ. ರಾಷ್ಟ್ರೀಯ ಚಳವಳಿಗೆ ಇದೇನೈತಿ ಹೊಸ ಚೈತನ್ಯ ಮತ್ತು ದಿಕ್ಕು ನೀಡೈತಿ. ಅಹಿಂಸೆ, ಸತ್ಯಾಗ್ರಹ ಮತ್ತು ಸ್ವದೇಶಿ ತತ್ವಗಳನ್ನು ಇದು ಪ್ರಚಾರಗೊಳಿಸಿತು. ನಾಲ್ಕನೇದು ಏನೈತಿ ಕರ್ನಾಟಕದಲ್ಲಿ ರಾಷ್ಟ್ರೀಯ ಜಾಗೃತಿಯನ್ನು ಇದು ಹೆಚ್ಚಿಸಿತು. ಐದನೇದು ಏನೈತಿ ಕಾಂಗ್ರೆಸ್ ಸಂಘಟನೆಯನ್ನು ಇದು ಬಲಪಡಿಸಿತು. ಆರನೇದು ಖಾದಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಇದು ಉತ್ತೇಜನ ನೀಡಿತು. ಏಳನೇದು ಸ್ವಾತಂತ್ರ್ಯ ಹೋರಾಟದಲ್ಲಿ ಜನಸಾಮಾನ್ಯರ ಭಾಗವಹಿಸುವಿಕೆಯನ್ನು ಇದು ಹೆಚ್ಚಿಸುತ್ತಿತ್ತು. ಉಪಸಂಹಾರ ನೋಡೋಣ. 1924ರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನವು ಭಾರತ ಸ್ವಾತಂತ್ರ್ಯ ಚಳವಳಿಯಲ್ಲಿ ಒಂದು ಐತಿಹಾಸಿಕ ಮೈಲಿಗಲ್ಲಾಗಿದೆ. ಇದು ರಾಷ್ಟ್ರೀಯ ಏಕತೆ, ಅಹಿಂಸೆ ಮತ್ತು ಸ್ವರಾಜ್ಯ ಸಂದೇಶವನ್ನು ದೇಶಾದ್ಯಂತ ಹರಡಿತು. ಕರ್ನಾಟಕದ ರಾಜಕೀಯ ಹಾಗೂ ರಾಷ್ಟ್ರೀಯ ಚಳವಳಿಯ ಬೆಳವಣಿಗೆಯಲ್ಲಿ ಈ ಅಧಿವೇಶನ ಮಹತ್ವ ಪ್ರಭಾವ ವಹಿಸಿದೆ. ಇವಾಗ ಪ್ರಶ್ನೆ 7 ನೋಡೋಣ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಕರ್ನಾಟಕದಲ್ಲಿ ನಡೆದ ರೀತಿಯನ್ನು ವಿವರಿಸಿ ಕೇಳಿದ್ದಾರೆ. ಇದಕ್ಕೆ ಉತ್ತರ ನೋಡೋಣ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಭಾರತ ಬಿಟ್ಟು ತೊಲಗಿ ಚಳವಳಿ ಎಂದು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅತ್ಯಂತ ಮಹತ್ವದ ಒಂದು ಚಳವಳಿಯಾಗಿದೆ. ಮಹಾತ್ಮ ಗಾಂಧೀಜಿಯವರು 1924 ಆಗಸ್ಟ್ 8ರಂದು ಮುಂಬೈನಲ್ಲಿ ನಡೆದ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಸಭೆಯಲ್ಲಿ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆ ನೀಡಿದರು. ಇದರ ಪರಿಣಾಮವಾಗಿ ದೇಶಾದ್ಯಂತ ಬ್ರಿಟಿಷರ ವಿರುದ್ಧ ತೀವ್ರ ಹೋರಾಟಗಳು ಆರಂಭವಾದವು. ಕರ್ನಾಟಕದಲ್ಲಿಯೂ ಈ ಚಳವಳಿ ವ್ಯಾಪಕವಾಗಿ ಹರಡಿತು. ಗಾಂಧೀಜಿಯವರ ಕರೆ ಮೇರೆಗೆ ಕರ್ನಾಟಕದ ವಿವಿಧ ಭಾಗಗಳ ವಿದ್ಯಾರ್ಥಿಗಳು, ರೈತರು, ಕಾರ್ಮಿಕರು ಮತ್ತು ಸಾರ್ವಜನಿಕರು ಚಳವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ಬೆಂಗಳೂರು, ಮೈಸೂರು, ಬೆಳಗಾವಿ, ಧಾರವಾಡ, ಶಿವಮೊಗ್ಗ ಹಾಗೂ ಇತರ ಪ್ರದೇಶಗಳಲ್ಲಿ ಪ್ರತಿಭಟನೆಗಳು ಮತ್ತು ಮೆರವಣಿಗೆಗಳು ನಡೆದವು. ಬ್ರಿಟಿಷ್ ಸರ್ಕಾರ ವಿರುದ್ಧ ಸಭೆಗಳು, ಮುಷ್ಕರಗಳು ಮತ್ತು ಪ್ರತಿಭಟನೆಗಳು ಆಯೋಜಿಸಲಾಯಿತು. ಸರ್ಕಾರಿ ಕಚೇರಿಗಳು, ಅಂಚೆ ಕಚೇರಿಗಳು ಮತ್ತು ರೈಲು ಸಂಚಾರದ ವಿರುದ್ಧ ಪ್ರತಿಭಟನೆಗಳು ನಡೆದವು. ಅನೇಕ ಸ್ವಾತಂತ್ರ್ಯ ಹೋರಾಟಗಾರರನ್ನು ಬಂಧಿಸಿ ಜೈಲಿಗೆ ಕಳುಹಿಸಲಾಯಿತು. ಆದರೂ ಜನರು ಹೋರಾಟವನ್ನು ಮುಂದುವರಿಸಿದರು. ಮೈಸೂರು ಸಂಸ್ಥಾನದಲ್ಲಿಯೂ ಯುವಕರು ಮತ್ತು ವಿದ್ಯಾರ್ಥಿಗಳು ಚಳವಳಿಯಲ್ಲಿ ಭಾಗವಹಿಸಿದರು. ಜನರು ಬ್ರಿಟಿಷರ ಆಡಳಿತವನ್ನು ವಿರೋಧಿಸಿ ಸ್ವಾತಂತ್ರ್ಯ ಬೇಡಿಕೆಯನ್ನು ಬಲವಾಗಿ ಮುಂದಿಟ್ಟರು. ಈ ಚಳವಳಿಯು ಕರ್ನಾಟಕದಲ್ಲಿ ರಾಷ್ಟ್ರೀಯ ಚೈತನ್ಯ ಮತ್ತಷ್ಟು ಬಲಪಡಿಸಿತು. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಕರ್ನಾಟಕದಲ್ಲಿ ನಡೆದ ಪ್ರಮುಖ ರೂಪಗಳು ಯಾವ್ಯಾವಪ್ಪ ಅಂದರೆ ಸಾರ್ವಜನಿಕ ಸಭೆಗಳು ಮತ್ತು ಪ್ರತಿಭಟನೆಗಳು, ವಿದ್ಯಾರ್ಥಿಗಳ ಸಕ್ರಿಯ ಭಾಗವಹಿಸುವಿಕೆ, ಮುಷ್ಕರಗಳು ಮತ್ತು ಮೆರವಣಿಗೆಗಳು, ಬ್ರಿಟಿಷರ ಆಡಳಿತದ ವಿರುದ್ಧ ಅಸಹಕಾರ, ರಾಷ್ಟ್ರೀಯ ಧ್ವಜಾರೋಹಣ ಮತ್ತು ದೇಶಭಕ್ತಿಯ ಕಾರ್ಯಕ್ರಮಗಳು, ಸ್ವಾತಂತ್ರ್ಯ ಹೋರಾಟಗಾರರ ಬಂಧನ ಮತ್ತು ಜೈಲು ಶಿಕ್ಷೆಗಳು. ಇದರ ಚಳವಳಿಯ ಕೆಲವು ಪರಿಣಾಮಗಳಾಗ್ತಾವೆ ಯಾವ್ಯಾವ ಅಂದರೆ, ರಾಷ್ಟ್ರೀಯ ಚಳವಳಿಗೆ ಹೊಸ ಶಕ್ತಿ ದೊರೆಯಿತು, ಜನರಲ್ಲಿ ಸ್ವಾತಂತ್ರ್ಯದ ಬಯಕೆ ಹೆಚ್ಚಾಯಿತು, ಬ್ರಿಟಿಷರ ಆಡಳಿತ ವಿರುದ್ಧ ಜನರ ವಿರುದ್ಧ ತೀವ್ರವಾಯಿತು, ಕರ್ನಾಟಕದಲ್ಲಿ ರಾಷ್ಟ್ರೀಯ ಏಕತೆ ಮತ್ತು ದೇಶಭಕ್ತಿ ಬೆಳೆಯಿತು, ಭಾರತ ಸ್ವಾತಂತ್ರ್ಯಕ್ಕೆ ದಾರಿ ಮಾಡಿಕೊಟ್ಟ ಪ್ರಮುಖ ಚಳವಳಿಯಾಗಿ ಇದು ಹೊರಹೊಮ್ಮಿತು. ಉಪಸಂಹಾರ ನೋಡೋದಾದರೆ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳವಳಿಯನ್ನು ಬಲಪಡಿಸಿದ ಪ್ರಮುಖ ಘಟನೆಯಾಗಿದೆ. ವಿದ್ಯಾರ್ಥಿಗಳು, ರೈತರು ಮತ್ತು ಸಾರ್ವಜನಿಕರು ಸಕ್ರಿಯವಾಗಿ ಭಾಗವಹಿಸುವುದರಿಂದ ಈ ಚಳವಳಿ ಯಶಸ್ವಿಯಾಯಿತು. ಭಾರತ ಸ್ವಾತಂತ್ರ್ಯ ಸಾಧನೆಯಲ್ಲಿ ಕರ್ನಾಟಕದ ಜನರ ಕೊಡುಗೆ ಮಹತ್ವವಾಗಿದೆ. ಇದಕ್ಕೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಒಂದು ಪ್ರಮುಖ ಉದಾಹರಣೆಯಾಗಿದೆ. ಇವಾಗ ಪ್ರಶ್ನೆ 8 ನೋಡೋಣ. ಕರ್ನಾಟಕ ಏಕೀಕರಣ ಚಳವಳಿಯ ಹುಟ್ಟು ಮತ್ತು ಬೆಳವಣಿಗೆಯನ್ನು ವಿವರಿಸಿ ಕೇಳಿದ್ದಾರೆ.
ಸೊ ಇದಕ್ಕೆ ಉತ್ತರ ನೋಡೋಣ. ಕರ್ನಾಟಕ ಏಕೀಕರಣ ಚಳವಳಿಯು ಕನ್ನಡ ಭಾಷೆ ಮಾತನಾಡುವ ಪ್ರದೇಶಗಳನ್ನು ಒಂದೇ ಆಡಳಿತ ಘಟಕ ಅಡಿಯಲ್ಲಿ ಒಗ್ಗೂಡಿಸುವ ಉದ್ದೇಶದಿಂದ ಆರಂಭವಾದ ಇದು ಚಳವಳಿಯಾಗಿದೆ. ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಕನ್ನಡ ಭಾಷೆ ಪ್ರದೇಶಗಳು ಮದ್ರಾಸ್, ಬಾಂಬೆ, ಹೈದರಾಬಾದ್, ಕೊಡಗು ಹಾಗೂ ಮೈಸೂರು ಸಂಸ್ಥಾನ ಎಂಬ ವಿವಿಧ ಆಡಳಿತದ ಪ್ರದೇಶಗಳಲ್ಲಿ ವಿಭಜನೆಯಾಗಿದ್ದವು. ಇದರಿಂದ ಕನ್ನಡ ಭಾಷೆ, ಸಾಹಿತ್ಯ ಮತ್ತು ಸಂಸ್ಕೃತಿಯ ಬೆಳವಣಿಗೆ ಅಡ್ಡಿಯಾಯಿತು. ಈ ಕಾರಣದಿಂದ ಕನ್ನಡಿಗರಲ್ಲಿ ಏಕೀಕರಣದ ಅಗತ್ಯತೆ ಮೂಡಿತು. ಕರ್ನಾಟಕ ಏಕೀಕರಣದ ಚಳವಳಿಯ ಹುಟ್ಟು 19ನೇ ಶತಮಾನದ ಕೊನೆಯಲ್ಲಿ ಹಾಗೂ 20ನೇ ಶತಮಾನದ ಆರಂಭದಲ್ಲಿ ಕನ್ನಡಿಗರಲ್ಲಿ ಭಾಷಾ ಮತ್ತು ಸಾಂಸ್ಕೃತಿಕ ಜಾಗೃತಿ ಬೆಳೆಯತೊಡಗಿತು. ಕನ್ನಡ ಭಾಷಿಗರನ್ನು ಒಂದೇ ರಾಜ್ಯದ ಅಡಿಯಲ್ಲಿ ತರಬೇಕೆಂಬ ಚಿಂತನೆ ಉದಯವಾಯಿತು. 1905ರಲ್ಲಿ ಧಾರವಾಡದಲ್ಲಿ ನಡೆದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯ ಚಟುವಟಿಕೆಗಳು ಏಕೀಕರಣ ಚಳವಳಿಗೆ ಬುನಾದಿ ಹಾಕಿದವು. ಆಲೂರು ವೆಂಕಟರಾವ್ ಅವರನ್ನು ಕರ್ನಾಟಕ ಏಕೀಕರಣ ಚಳವಳಿಯ ಪಿತಾಮಹ ಎಂದು ಕರೆಯಲಾಗುತ್ತದೆ. ಅವರು ತಮ್ಮ ಲೇಖನಗಳು, ಭಾಷಣಗಳು ಮತ್ತು ಸಂಘಟನಾ ಕಾರ್ಯಗಳ ಮೂಲಕ ಕನ್ನಡಿಗರಲ್ಲಿ ಏಕತಾ ಭಾವನೆ ಬೆಳೆಸಿದರು. ಏಕೀಕೃತ ಕರ್ನಾಟಕ ಎಂಬ ಕಲ್ಪನೆಯನ್ನು ಜನಪ್ರಿಯಗೊಳಿಸಿದರು. ಕರ್ನಾಟಕ ಏಕೀಕರಣ ಚಳವಳಿಯ ಬೆಳವಣಿಗೆ ನೋಡೋದಾದರೆ, ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಕನ್ನಡಿಗರಲ್ಲಿ ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಚಿಂತನೆ ಎರಡೂ ಬೆಳೆಯಿತು. ವಿವಿಧ ಕನ್ನಡ ಸಂಘಟನೆಗಳು, ಕನ್ನಡ ಪರಿಷತ್ತುಗಳು ಮತ್ತು ಪತ್ರಿಕೆಗಳು ಏಕೀಕರಣದ ಬೇಡಿಕೆಯನ್ನು ಬಲವಾಗಿ ಮುಂದಿಟ್ಟವು. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಭಾಷಾವಾರು ರಾಜ್ಯಗಳಲ್ಲಿ ರಚನೆ ಬೇಡಿಕೆ ಹೆಚ್ಚಾಯಿತು. ಈ ಹಿನ್ನೆಲೆಯಲ್ಲಿ ಧಾರ ಸಮಿತಿ 1948, ಜೆವಿಪಿ ಸಮಿತಿ 1949 ಹಾಗೂ ರಾಜ್ಯ ಪುನರ್ರಚನಾ ಆಯೋಗ SRC 1953ರಿಂದ 55 ರಚಿಸಲಾಯಿತು. SRC ಭಾಷಾವಾರು ರಾಜ್ಯಗಳ ರಚನೆಗೆ ಬೆಂಬಲ ನೀಡಿತು. ಇದರ ಪರಿಣಾಮವಾಗಿ 1956 ನವೆಂಬರ್ 1ರಂದು ಮೈಸೂರು, ಬಾಂಬೆ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮದ್ರಾಸ್ ಕರ್ನಾಟಕ ಮತ್ತು ಕೊಡಗು ಪ್ರದೇಶಗಳನ್ನು ಒಗ್ಗೂಡಿಸಿ ಏಕೀಕೃತ ಮೈಸೂರು ರಾಜ್ಯ ಎಂದು ರಚಿಸಲಾಯಿತು. ನಂತರ 1973ರಲ್ಲಿ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರು ನೀಡಲಾಯಿತು. ಏಕೀಕರಣಕ್ಕೆ ಕಾರಣವಾದ ಅಂಶಗಳು ಯಾವುದೆಂದರೆ ಕನ್ನಡ ಭಾಷೆ ರಕ್ಷಣೆ ಮತ್ತು ಅಭಿವೃದ್ಧಿ, ಕನ್ನಡ ಸಂಸ್ಕೃತಿ ಮತ್ತು ಪರಂಪರೆ ಉಳಿವು, ಆಡಳಿತಾತ್ಮಕ ಏಕತೆ ಸಾಧಿಸುವುದು, ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಇದು ಅನುಕೂಲ, ಕನ್ನಡಿಗರಲ್ಲಿ ಪ್ರಾದೇಶಿಕ ಏಕತೆ ಮೂಡಿಸುವುದು. ಸೊ ಉಪಸಂಹಾರ ನೋಡಿದರೆ ಕರ್ನಾಟಕ ಏಕೀಕರಣ ಚಳವಳಿಯು ಕನ್ನಡಿಗರ ಏಕತೆ, ಭಾಷೆ ಮತ್ತು ಪ್ರೇಮ ಮತ್ತು ಸಾಂಸ್ಕೃತಿಕ ಚೇತನೆಯ ಪ್ರೇರಿಕೆಯಾಗಿದೆ. ಆಲೂರು ವೆಂಕಟರಾವ್ ಸೇರಿದಂತೆ ಅನೇಕ ನಾಯಕರ ಪ್ರಯತ್ನಗಳಿಂದ 1950ರಲ್ಲಿ ಏಕೀಕೃತ ಕರ್ನಾಟಕದ ಕನಸು ನನಸಾಯಿತು. ಈ ಚಳವಳಿ ಕರ್ನಾಟಕ ಇತಿಹಾಸದಲ್ಲಿ ಒಂದು ಮಹತ್ವದ ಮೈಲುಗಲ್ಲಾಗಿದೆ. ಇವಾಗ ಪ್ರಶ್ನೆ 9 ನೋಡೋಣ. ಧಾರ ಸಮಿತಿ, ಜೆವಿಪಿ ಸಮಿತಿ ಮತ್ತು ರಾಜ್ಯ ಪುನರ್ರಚನಾ ಆಯೋಗ SRC ಕುರಿತು ವಿವರಿಸಿ ಕೇಳಿದ್ದಾರೆ. ಸೊ ಇದಕ್ಕೆ ಉತ್ತರ ನೋಡೋಣ. ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ನಂತರ ಭಾಷಾವಾರು ರಾಜ್ಯಗಳ ರಚನೆ ದೇಶಾದ್ಯಂತ ಬೇಡಿಕೆ ಹೆಚ್ಚಾಯಿತು. ಕನ್ನಡ ಭಾಷಿಕ ಪ್ರದೇಶಗಳನ್ನು ಒಗ್ಗೂಡಿಸಿ ಏಕೀಕೃತ ಕರ್ನಾಟಕ ರಾಜ್ಯ ರಚಿಸಬೇಕೆಂಬ ಬೇಡಿಕೆಯು ಬಲವಾಯಿತು. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಧಾರ ಸಮಿತಿ, ಜೆವಿಪಿ ಸಮಿತಿ ಮತ್ತು ರಾಜ್ಯ ಪುನರ್ರಚನಾ ಆಯೋಗ SRCಗಳನ್ನು ನೇಮಿಸಿತು. ಸೊ ಧಾರ ಸಮಿತಿ ನೋಡೋಣ. 1948ರಲ್ಲಿ ಭಾಷಾವಾರು ರಾಜ್ಯಗಳ ಬೇಡಿಕೆಯನ್ನು ಪರಿಶೀಲಿಸಲು ಕೇಂದ್ರ ಸರ್ಕಾರ SK ಧಾರ್ ಅವರ ಅಧ್ಯಕ್ಷತೆಯಲ್ಲಿ ಧಾರ ಸಮಿತಿಯನ್ನು ನೇಮಿಸಿತು. ಧಾರ ಸಮಿತಿಯ ಶಿಫಾರಸುಗಳು ನೋಡೋದಾದರೆ ಭಾಷಾವಾರು ರಾಜ್ಯಗಳ ರಚನೆ ಸೂಕ್ತವಲ್ಲ ಎಂದು ಅಭಿಪ್ರಾಯಪಟ್ಟಿತು. ಆಡಳಿತಾತ್ಮಕ ಅನುಕೂಲತೆ ಮತ್ತು ರಾಷ್ಟ್ರೀಯ ಏಕತೆಗೆ ಹೆಚ್ಚಿನ ಮಹತ್ವವನ್ನು ನೀಡಬೇಕೆಂದು ಸೂಚಿಸಿತು. ರಾಜ್ಯಗಳ ಪುನರ್ರಚನೆಯನ್ನು ಭಾಷೆಯ ಆಧಾರದ ಮೇಲೆ ಮಾಡಬಾರದು ಎಂದು ಶಿಫಾರಸು ಮಾಡಿತು. ಈ ವರದಿ ಜನರಲ್ಲಿ ಅಸಮಾಧಾನವನ್ನು ಉಂಟುಮಾಡಿತು. ಎರಡನೇ ನೀತಿ ಜೆವಿಪಿ ಸಮಿತಿ. ಧಾರ ಸಮಿತಿಯ ವರದಿಯ ನಂತರ ಜನರ ಒತ್ತಡ ಹೆಚ್ಚಾದ ಕಾರಣ 1949ರಲ್ಲಿ ಜೆವಿಪಿ ಸಮಿತಿ ರಚಿಸಲಾಯಿತು. ಜೆವಿಪಿ ಎಂದರೇನು? ಜೆ ಮೀನ್ಸ್ ಜವಾಹರಲಾಲ್ ನೆಹರು, ವಿ ಮೀನ್ಸ್ ವಲ್ಲಭಭಾಯಿ ಪಟೇಲ್, ಪಿ ಮೀನ್ಸ್ ಪಟ್ಟಾಭಿ ಸೀತಾರಾಮಯ್ಯ. ಈ ಮೂವರಿನ ಹೆಸರಿನ ಮೊದಲ ಅಕ್ಷರಗಳಿಂದ ಜೆವಿಪಿ ಎಂಬ ಹೆಸರು ಬಂದಿದೆ. ಜೆವಿಪಿ ಸಮಿತಿ ಶಿಫಾರಸುಗಳು ತಕ್ಷಣ ಭಾಷಾವಾರು ರಾಜ್ಯಗಳನ್ನು ರಚಿಸುವುದು ಸೂಕ್ತವല്ലെಂದು ತಿಳಿಸಿತು. ರಾಷ್ಟ್ರೀಯ ಹಿತಾಸಕ್ತಿಗೆ ಮೊದಲ ಆದ್ಯತೆ ನೀಡಬೇಕೆಂದು ತಿಳಿಯಿತು. ಆದರೆ ಜನರ ಬಲವಾದ ಬೇಡಿಕೆ ಇದ್ದಲ್ಲಿ ಭಾಷಾವಾರು ರಾಜ್ಯ ರಚನೆಯ ಪರಿಗಣಿಸಬಹುದೆಂದು ಸೂಚಿಸಿತು. ಮೂರನೇ ನೀತಿ ರಾಜ್ಯ ಪುನರ್ರಚನಾ ಆಯೋಗ SRC. 1953ರಲ್ಲಿ ಕೇಂದ್ರ ಸರ್ಕಾರ ಫಜಲ್ ಅಲಿ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಪುನರ್ರಚನಾ ಆಯೋಗವನ್ನು ನೇಮಿಸಿತು. ಸದಸ್ಯರು ಯಾರ್ಯಾರಪ್ಪ ಅಂದ್ರೆ ಫಜಲ್ ಅಲಿ ಅಧ್ಯಕ್ಷರಾಗಿದ್ದರು, KM ಪಣಿಕ್ಕರ್ ಇದ್ದರು, ಹೃದಯನಾಥ್ ಕುಂಜ್ರು ಇದ್ದರು. SRC ಶಿಫಾರಸುಗಳು ಯಾವ್ಯಾವಪ್ಪ ನೋಡೋದಾದರೆ ಭಾಷಾವಾರು ರಾಜ್ಯಗಳ ರಚನೆಯನ್ನು ಬೆಂಬಲಿಸಿತು. ಕನ್ನಡ ಭಾಷಿಕ ಪ್ರದೇಶಗಳನ್ನು ಒಗ್ಗೂಡಿಸಿ ಒಂದು ರಾಜ್ಯ ರಚಿಸಬೇಕೆಂಬ ಶಿಫಾರಸು ಮೂಡಿಸಿತು. ಆಡಳಿತ, ಸಂಸ್ಕೃತಿ ಮತ್ತು ಭಾಷೆಯ ಆಧಾರದ ಮೇಲೆ ರಾಜ್ಯಗಳ ಪುನರ್ರಚನೆ ಮಾಡಬೇಕೆಂದು ಸೂಚಿಸಿತು. ಪರಿಣಾಮ ನೋಡೋದಾದರೆ SRC ವರದಿಯ ಆಧಾರದ ಮೇಲೆ 1956 ನವೆಂಬರ್ 1ರಂದು ಮೈಸೂರು, ಬಾಂಬೆ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮದ್ರಾಸ್ ಕರ್ನಾಟಕ ಮತ್ತು ಕೊಡಗು ಪ್ರದೇಶಗಳನ್ನು ಸೇರಿಸಿ ಏಕೀಕೃತ ಮೈಸೂರು ರಾಜ್ಯ ಎಂದು ರಚಿಸಲಾಯಿತು. ನಂತರ 1973ರಲ್ಲಿ ಅದಕ್ಕೆ ಕರ್ನಾಟಕ ಎಂಬ ಹೆಸರನ್ನು ನೀಡಲಾಯಿತು. ಧಾರ, ಜೆವಿಪಿ ಮತ್ತು SRC ಸಮಿತಿಗಳ ಮಹತ್ವ ನೋಡೋದಾದರೆ ಭಾಷಾವಾರು ರಾಜ್ಯಗಳ ಕುರಿತು ಅಧ್ಯಯನ ನಡೆಸಿದವು. ಕರ್ನಾಟಕ ಏಕೀಕರಣಕ್ಕೆ ದಾರಿ ಮಾಡಿಕೊಟ್ಟವು. ಕನ್ನಡ ಭಾಷಿಕ ಪ್ರದೇಶಗಳ ಒಗ್ಗೂಡಿಸುವಿಕೆ ಇದು ಸಹಾಯ ಮಾಡಿತು.
ಕರ್ನಾಟಕ ರಾಜ್ಯ ಭಾರತ ಪುನರ್ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಕರ್ನಾಟಕ ರಾಜ್ಯ ರಚನೆಗೆ ಇದು ಪ್ರಮುಖ ಆಧಾರವಾಗಿದೆ. ಉಪಸಂಹಾರ ನೋಡೋದಾದರೆ ದಾರಾ ಸಮಿತಿ ಮತ್ತು JVP ಸಮಿತಿಗಳು ಭಾಷಾವಾರಗಳು ರಾಜ್ಯಗಳ ರಚನೆಗೆ ತಕ್ಷಣ ಬೆಂಬಲ ನೀಡಿದರು. ರಾಜ್ಯ ಪುನರ್ರಚನಾ ಆಯೋಗ SRC ಭಾಷಾವಾರು ರಾಜ್ಯಗಳ ಅಗತ್ಯತೆಯನ್ನು ಒಪ್ಪಿಕೊಂಡಿತು. ಅದರ ಶಿಫಾರಸುಗಳ ಫಲವಾಗಿ 1950ರಲ್ಲಿ ಏಕೀಕೃತ ಕರ್ನಾಟಕ ರಾಜ್ಯದ ನಿರ್ಮಾಣ ಸಾಧ್ಯವಾಯಿತು. ಆದ್ದರಿಂದ ಈ 3 ಸಮಿತಿಗಳು ಕರ್ನಾಟಕ ಏಕೀಕರಣದ ಇತಿಹಾಸದಲ್ಲಿ ಮಹತ್ವ ಸ್ಥಾನವನ್ನು ಪಡೆದಿದೆ. ಇವಾಗ ಪ್ರಶ್ನೆ 10 ನೋಡೋಣ. ಕನ್ನಡ ಸಾಹಿತ್ಯ ಮತ್ತು ಪತ್ರಿಕೋದ್ಯಮದ ಮಹತ್ವವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ನೋಡೋಣ. ಕರ್ನಾಟಕದ ಏಕೀಕರಣ ಮತ್ತು ಕನ್ನಡ ಜಾಗೃತಿಯ ಬೆಳವಣಿಗೆಯಲ್ಲಿ ಕನ್ನಡ ಸಾಹಿತ್ಯ ಮತ್ತು ಪತ್ರಿಕೋದ್ಯಮವು ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸಿದೆ. ಕನ್ನಡ ಭಾಷೆ, ಸಾಂಸ್ಕೃತಿಕ ಹಾಗೂ ಪರಂಪರೆಯ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಿ ಕನ್ನಡಿಗರನ್ನು ಒಗ್ಗೂಡಿಸುವಲ್ಲಿ ಇದು ಪ್ರಮುಖ ಸಾಧನೆಗಳಾಗಿವೆ. ಕನ್ನಡ ಸಾಹಿತ್ಯದ ಪಾತ್ರ ನೋಡಿದರೆ ಕನ್ನಡ ಸಾಹಿತ್ಯವು ಕನ್ನಡಿಗರಲ್ಲಿ ಭಾಷಾಭಿಮಾನ ಮತ್ತು ರಾಷ್ಟ್ರೀಯ ಚಿಂತನೆಯನ್ನು ಬೆಳೆಸಿತು. ಕನ್ನಡದ ಕವಿಗಳು, ಲೇಖಕರು ಹಾಗೂ ಚಿಂತಕರು ತಮ್ಮ ಕೃತಿಗಳ ಮೂಲಕ ಕನ್ನಡ ಭಾಷೆಯ ಮಹತ್ವವನ್ನು ಸಾರಿದರು. ಕನ್ನಡ ಸಾಹಿತ್ಯವು ಕನ್ನಡಿಗರಲ್ಲಿ ಏಕತೆಯ ಭಾವನೆಯನ್ನು ಮೂಡಿಸಿ ಕರ್ನಾಟಕದ ಏಕೀಕರಣ ಚಳವಳಿಗೆ ಇದು ಬಲ ನೀಡಿತು. ಆಲೂರು ವೆಂಕಟರಾವ್ ಅವರು ಕರ್ನಾಟಕದ ಗತವೈಭವ ಮುಂತಾದ ಕೃತಿಗಳ ಮೂಲಕ ಕನ್ನಡಿಗರಲ್ಲಿ ಐತಿಹಾಸಿಕ ಪ್ರಜ್ಞೆ ಮತ್ತು ಏಕೀಕರಣದ ಅಗತ್ಯತೆಯನ್ನು ತಿಳಿಸಿದರು. PM ಶ್ರೀಕಂಠಯ್ಯ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ, ಕುವೆಂಪು, DV ಗುಂಡಪ್ಪ ಮೊದಲಾದ ಸಾಹಿತ್ಯಕರು ಕನ್ನಡ ಭಾಷೆ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಗೆ ಅಮೂಲ್ಯ ಕೊಡುಗೆಯನ್ನು ನೀಡಿದರು. ಇಲ್ಲಿ ಸಾಹಿತ್ಯದ ಕೊಡುಗೆ ನೋಡೋದಾದರೆ ಕನ್ನಡ ಭಾಷೆಯ ಬಗ್ಗೆ ಅಭಿಮಾನ ಬೆಳೆಸಿತು. ಕನ್ನಡಿಗರಲ್ಲಿ ಏಕತೆಯ ಭಾವನೆ ಮೂಡಿತು. ಕರ್ನಾಟಕದ ಏಕೀಕರಣದ ಚಳವಳಿಗೆ ಪ್ರೇರಣೆ ನೀಡಿತು. ಕನ್ನಡ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಇದು ಉಳಿಸಿತು. ರಾಷ್ಟ್ರೀಯ ಹಾಗೂ ಸಾಮಾಜಿಕ ಜಾಗೃತಿಯನ್ನು ಇದು ಬೆಳೆಸಿತು. ಪತ್ರಿಕೋದ್ಯಮದ ಪಾತ್ರ ನೋಡೋದಾದರೆ ಪತ್ರಿಕೆಗಳು ಜನರಲ್ಲಿ ಜಾಗೃತಿ ಮೂಡಿಸುವ ಪ್ರಮುಖ ಮಾಧ್ಯಮವಾಗಿದ್ದವು. ಕನ್ನಡ ಪತ್ರಿಕೆಗಳು ಕರ್ನಾಟಕ ಏಕೀಕರಣದ ಅಗತ್ಯವನ್ನು ಜನರಿಗೆ ತಿಳಿಸಿಕೊಟ್ಟವು. ವಿವಿಧ ಕನ್ನಡ ಪ್ರದೇಶಗಳ ಸಮಸ್ಯೆಗಳನ್ನು ಮತ್ತು ಕನ್ನಡಿಗರ ಆಶಯಗಳನ್ನು ಜನರು ಮುಂದಿಟ್ಟವು. ಕರ್ನಾಟಕ ವೈಭವ, ಜಯ ಕರ್ನಾಟಕ, ವಿಶ್ವ ಕರ್ನಾಟಕ, ಪ್ರಜಾಮತ ಮುಂತಾದ ಪತ್ರಿಕೆಗಳು ಏಕೀಕರಣದ ಚಳವಳಿಗೆಯಲ್ಲಿ ಬೆಂಬಲ ನೀಡಿ ಕನ್ನಡಿಗರ ಚೇತನೆಯನ್ನು ಮೂಡಿಸಿದವು. ಪತ್ರಿಕೆಗಳು ಕನ್ನಡ ಭಾಷೆಯ ಬೆಳವಣಿಗೆಗೆ ಸಹಕಾರ ನೀಡಿದವು ಮತ್ತು ಸಾರ್ವಜನಿಕರ ಅಭಿಪ್ರಾಯವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದವು. ಪತ್ರಿಕೋದ್ಯಮಗಳ ಕೊಡುಗೆ ನೋಡೋದಾದರೆ ಜನರಲ್ಲಿ ರಾಜಕೀಯ ಮತ್ತು ಸಾಮಾಜಿಕ ಜಾಗೃತಿ ಮೂಡಿಸಿತು. ಕರ್ನಾಟಕ ಏಕೀಕರಣದ ಅಗತ್ಯವನ್ನು ಪ್ರಚಾರಗೊಳಿಸಿತು. ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯ ರಚನೆಗೆ ನೆರವಾಯಿತು. ಕನ್ನಡಿಗರನ್ನು ಒಗ್ಗೂಡಿಸುವಲ್ಲಿ ಸಹಾಯ ಮಾಡಿತು. ರಾಷ್ಟ್ರೀಯ ಚಳವಳಿಗೆ ಇದು ಬೆಂಬಲ ನೀಡಿತು. ಉಪಸಂಹಾರ ನೋಡೋದಾದರೆ ಕನ್ನಡ ಸಾಹಿತ್ಯ ಮತ್ತು ಪತ್ರಿಕೋದ್ಯಮವು ಕರ್ನಾಟಕ ರಾಜ್ಯದ ಏಕೀಕರಣದ ಹಾಗೂ ಕನ್ನಡ ಜಾಗೃತಿಯ 2 ಬಲವಾದ ಸ್ತಂಭಗಳಾಗಿವೆ. ಸಾಹಿತ್ಯವು ಕನ್ನಡಿಗರಲ್ಲಿ ಭಾಷಾಭಿಮಾನ ಮತ್ತು ಸಾಂಸ್ಕೃತಿಕ ಚೇತನೆಯನ್ನು ಬೆಳೆಸಿದರೆ ಪತ್ರಿಕೋದ್ಯಮವು ಜನಜಾಗೃತಿ ಮೂಡಿಸಿ ಏಕೀಕರಣ ಚಳವಳಿಯನ್ನು ಬಲಪಡಿಸಿತು. ಆದ್ದರಿಂದ ಕರ್ನಾಟಕದ ಏಕೀಕರಣ ಮತ್ತು ಕನ್ನಡದ ಅಭಿವೃದ್ಧಿಯಲ್ಲಿ ಕನ್ನಡ ಸಾಹಿತ್ಯ ಹಾಗೂ ಪತ್ರಿಕೋದ್ಯಮದ ಪಾತ್ರ ಅತ್ಯಂತ ಮಹತ್ವವಾಗಿದೆ. ಏನಿತ್ತು ನಿಮಗೆ 10 ಅಂಕದ ಪ್ರಮುಖ ಪ್ರಶ್ನೆ ಮತ್ತು ಉತ್ತರಗಳಾಗಿವೆ. ಈ 10 ಮಾರ್ಕ್ಸಿನ ಪ್ರಶ್ನೆಗಳು ಇದು 15 ಮಾರ್ಕ್ಸ್ಗೂ ಕೇಳಬಹುದು. ಇವಾಗ 15 ಅಂಕದ ಅತ್ಯಂತ ಪ್ರಶ್ನೆಗಳು ನೋಡೋಣ. ಪ್ರಶ್ನೆ 1, ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧ ನಡೆದ ಪ್ರಾರಂಭಿಕ ಹೋರಾಟಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇದರ ಉತ್ತರ ನೋಡೋಣ. ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ವಿರುದ್ಧ ಸ್ವಾತಂತ್ರ್ಯದ ಕಿಡಿ ಹೊತ್ತಿಸಿದ ಪ್ರದೇಶಗಳು ಕರ್ನಾಟಕವು ಪ್ರಮುಖವಾಗಿದೆ. ಬ್ರಿಟಿಷರ ದಮನಕಾರ ಆಡಳಿತ, ಆರ್ಥಿಕ ಶೋಷಣೆ ಹಾಗೂ ರಾಜಕೀಯ ಹಸ್ತಕ್ಷೇಪದಿಂದ ಕರ್ನಾಟಕದ ಅನೇಕ ರಾಜರು, ನಾಯಕರು ಮತ್ತು ಸಾಮಾನ್ಯ ಜನರು ಹೋರಾಟಕ್ಕೆ ಮುಂದಾದರು. ಈ ಹೋರಾಟಗಳು ನಂತರದ ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿಗೆ ಅಡಿಪಾಯ ಹಾಕಿದವು. 1ನೇದು ಕಿತ್ತೂರು ರಾಣಿ ಚೆನ್ನಮ್ಮರ ಹೋರಾಟ. ಕಿತ್ತೂರು ರಾಣಿ ಚೆನ್ನಮ್ಮ ಕರ್ನಾಟಕದ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿಯಾಗಿ ರಾಣಿ ಚೆನ್ನಮ್ಮರು ಪ್ರಸಿದ್ಧಿಯಾಗಿದ್ದರು. ಕಿತ್ತೂರು ಸಂಸ್ಥಾನದ ರಾಜ ಮಲ್ಲ ಸರ್ಜರ ನಿಧನದ ನಂತರ ಶಿವಲಿಂಗಪ್ಪನನ್ನು ದತ್ತು ಪಡೆದರು. ಆದರೆ ಬ್ರಿಟಿಷರು ದತ್ತುಪುತ್ರವನ್ನು ಉತ್ತರಾಧಿಕಾರಿಯಾಗಿ ಒಪ್ಪದೆ ಕಿತ್ತೂರನ್ನು ತಮ್ಮ ವಶಕ್ಕೆ ಪಡೆಯಲು ಪ್ರಯತ್ನಿಸಿದರು. 1824ರಲ್ಲಿ ರಾಣಿ ಚೆನ್ನಮ್ಮರು ಬ್ರಿಟಿಷರ ವಿರುದ್ಧ ಯುದ್ಧ ಸಾರಿದರು. ಮೊದಲ ಯುದ್ಧದಲ್ಲಿ ಬ್ರಿಟಿಷ್ ಅಧಿಕಾರಿ ಥಾಕ್ರೆ ಸಾವನ್ನಪ್ಪಿದ್ದರು. ನಂತರ ಬ್ರಿಟಿಷರು ದೊಡ್ಡ ಸೈನ್ಯದೊಂದಿಗೆ ದಾಳಿ ನಡೆಸಿ ಕಿತ್ತೂರನ್ನು ವಶಪಡಿಸಿಕೊಂಡರು. ರಾಣಿ ಚೆನ್ನಮ್ಮರನ್ನು ಬಂಧಿಸಿ ಕಾರಾಗೃಹಕ್ಕೆ ಕಳುಹಿಸಲಾಯಿತು. 2ನೇದು ಸಂಗೊಳ್ಳಿ ರಾಯಣ್ಣರ ಹೋರಾಟ. ಸಂಗೊಳ್ಳಿ ರಾಯಣ್ಣರು ರಾಣಿ ಚೆನ್ನಮ್ಮರ ನಿಷ್ಠಾವಂತ ಸೇನಾನಿಯಾಗಿದ್ದನು. ರಾಣಿ ಬಂಧನದ ನಂತರ ಅವರು ಬ್ರಿಟಿಷರ ವಿರುದ್ಧ ಹೋರಾಟ ಮುಂದುವರಿಸಿದರು. ರಾಯಣ್ಣರು ಚಾಪೆಮಾರಿ ಯುದ್ಧತಂತ್ರವನ್ನು ಅನುಸರಿಸಿ ಬ್ರಿಟಿಷರ ಕಚೇರಿಗಳು ಮತ್ತು ಖಜಾನೆಗಳ ಮೇಲೆ ದಾಳಿ ನಡೆಸಿದರು. ಶಿವಲಿಂಗಪ್ಪನನ್ನು ಕಿತ್ತೂರಿನ ನ್ಯಾಯಸಮ್ಮತ ರಾಜನನ್ನಾಗಿ ಮಾಡುವ ಉದ್ದೇಶದಿಂದ ಹೋರಾಡಿದರು. ಕೊನೆಗೆ ದ್ರೋಹದಿಂದ ಬಂಧಿತನಾಗಿ 1830ರಲ್ಲಿ ನಂದಗಡದಲ್ಲಿ ಗಲ್ಲಿಗೇರಿಸಲ್ಪಟ್ಟರು. 3ನೇದು ನಾಗರ ದಂಗೆ. 1830ರಲ್ಲಿ ಶಿವಮೊಗ್ಗ ಜಿಲ್ಲೆಯ ನಾಗರ ಪ್ರದೇಶದಲ್ಲಿ ಬ್ರಿಟಿಷ್ ಆಡಳಿತದ ವಿರುದ್ಧ ದಂಗೆ ನಡೆಯಿತು. ಹೆಚ್ಚಿನ ತೆರಿಗೆ, ಆಡಳಿತ ಅನ್ಯಾಯ ಹಾಗೂ ಸ್ಥಳೀಯರ ಅಸಮಾಧಾನದಿಂದ ಈ ಹೋರಾಟ ಉಂಟಾಯಿತು. ಜನರು ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದರು. ಬ್ರಿಟಿಷರು ಕಠಿಣ ಕ್ರಮ ಕೈಗೊಂಡು ದಂಗೆಯನ್ನು ಹತ್ತಿಕ್ಕಿದರು. ಆದರೂ ಇದು ಬ್ರಿಟಿಷರ ವಿರುದ್ಧ ಅಸಮಾಧಾನದ ಒಂದು ಸಂಕೇತವಾಗಿದೆ. 4ನೇದು ಕೊಡಗಿನ ಪ್ರತಿರೋಧ. ಕೊಡಗಿನ ಜನರು ಬ್ರಿಟಿಷರ ಆಡಳಿತ ಮತ್ತು ಹಸ್ತಕ್ಷೇಪದ ವಿರುದ್ಧ ಹಲವಾರು ಬಾರಿ ಪ್ರತಿಭಟಿಸಿದರು. ತಮ್ಮ ಸ್ವಾತಂತ್ರ್ಯ ಮತ್ತು ಸಂಸ್ಕೃತಿಯನ್ನು ಉಳಿಸಿಕೊಳ್ಳಲು ಹೋರಾಟ ನಡೆಸಿದರು.
ಬ್ರಿಟಿಷರು ಸೈನಿಕರ ಬಲದಿಂದ ಈ ಪ್ರತಿರೋಧವನ್ನು ನಿಗ್ರಹಿಸಿದರು. 1857ರ ಸಿಪಾಯಿ ದಂಗೆಯ ಪ್ರಭಾವ. 1857ರ ಸಿಪಾಯಿ ದಂಗೆಯು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮವೆಂದು ಪ್ರಸಿದ್ಧವಾಗಿದೆ. ಇದರ ಪ್ರಭಾವ ಕರ್ನಾಟಕದಲ್ಲಿ ಕಂಡುಬಂತು. ಸುರ್ಪುರದ ವೆಂಕಟಪ್ಪ ನಾಯಕ, ನರಗುಂದದ ಬಾಬಾ ಸಾಹೇಬ ಮತ್ತು ಮುಂಡಗೆರೆಯ ಭೀಮರಾವ್ ಮೊದಲಾದ ನಾಯಕರು ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದರು. ಈ ದಂಗೆಯು ಕರ್ನಾಟಕದಲ್ಲಿ ರಾಷ್ಟ್ರೀಯ ಚೇತನೆಯನ್ನು ಹೆಚ್ಚಿಸಿ ಮುಂದಿನ ಸ್ವಾತಂತ್ರ್ಯ ಹೋರಾಟಗಳಿಗೆ ಇದು ಪ್ರೇರಣೆ ನೀಡಿತು. 6ನೇ ನೀತಿ ಹಲಗಲಿ ಬೇಡರ ಹೋರಾಟ. 1857ರಲ್ಲಿ ಬ್ರಿಟಿಷರ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲು ಆ್ಯಂಟಿ ಆರ್ಮ್ಸ್ ಆ್ಯಕ್ಟ್ ಜಾರಿಗೊಳಿಸಿದರು. ಇದನ್ನು ವಿರೋಧಿಸಿ ಬಾಗಲಕೋಟೆ ಜಿಲ್ಲೆಯ ಹಲಗಲಿ ಗ್ರಾಮದ ಬೇಡರ ಸಮುದಾಯವು ಹೋರಾಟ ನಡೆಸಿದರು. ಅವರು ತಮ್ಮ ಆಯುಧಗಳನ್ನು ಒಪ್ಪಿಸಲು ನಿರಾಕರಿಸಿ ಬ್ರಿಟಿಷರ ವಿರುದ್ಧ ಸಶಸ್ತ್ರ ಪ್ರತಿರೋಧ ನಡೆಸಿದರು. ಕೊನೆಗೆ ಬ್ರಿಟಿಷರ ಬಲಪ್ರಯೋಗದಿಂದ ಹೋರಾಟವನ್ನು ಹತ್ತಿಕ್ಕಿದರು. ಆದರೆ ಈ ಹೋರಾಟ ಸ್ವಾತಂತ್ರ್ಯ ಚಳವಳಿಗೆ ಪ್ರಮುಖ ಘಟನೆಯಾಗಿದೆ. ಪ್ರಾರಂಭಿಕ ಹೋರಾಟಗಳ ಮಹತ್ವ ನೋಡೋದಾದರೆ ಬ್ರಿಟಿಷರ ವಿರುದ್ಧ ಜನರಲ್ಲಿ ಜಾಗೃತಿ ಮೂಡಿಸಿತು, ರಾಷ್ಟ್ರೀಯತೆ ಮತ್ತು ದೇಶಭಕ್ತಿಯನ್ನು ಬೆಳೆಸಿತು, ಸ್ವಾತಂತ್ರ್ಯ ಹೋರಾಟಕ್ಕೆ ಅಡಿಪಾಯ ಹಾಕಿತು, ಕನ್ನಡಿಗರಲ್ಲಿ ಸ್ವಾಭಿಮಾನ ಮತ್ತು ಏಕತೆಯ ಭಾವನೆ ಬೆಳೆಸಿತು. ಮುಂದಿನ ರಾಷ್ಟ್ರೀಯ ಚಳವಳಿಗೆ ಇದು ಪ್ರೇರೇಪಣೆ ನೀಡಿತು. ಉಪಸಂಹಾರ ನೋಡೋದಾದರೆ ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧ ನಡೆದ ಪ್ರಾರಂಭಿಕ ಹೋರಾಟಗಳು ಭಾರತ ಸ್ವಾತಂತ್ರ್ಯ ಚಳವಳಿಯ ಪ್ರಮುಖ ಅಧ್ಯಾಯಗಳಾಗಿವೆ. ಕಿತ್ತೂರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ನಾಗರ ದಂಗೆ, ಕೊಡಗಿನ ಪ್ರತಿರೋಧ ಮತ್ತು ಹಲಗಲಿ ಬೇಡರ ಹೋರಾಟಗಳು ಬ್ರಿಟಿಷರ ದಮನಕಾರಿ ಆಡಳಿತಕ್ಕೆ ಸವಾಲು ಹಾಕಿದವು. ಈ ಹೋರಾಟಗಳು ಸ್ವಾತಂತ್ರ್ಯ ಜ್ವಾಲೆಯನ್ನು ಉರಿಸಿ ರಾಷ್ಟ್ರೀಯ ಚಳವಳಿಯ ಬೆಳವಣಿಗೆ ಭದ್ರ ಅಡಿಪಾಯ ಹಾಕಿದವು. ಆದ್ದರಿಂದ ಕರ್ನಾಟಕದ ಈ ವೀರರ ಕೊಡುಗೆ ಭಾರತೀಯ ಇತಿಹಾಸದಲ್ಲಿ ಚಿರಸ್ಮರಣೀಯವಾಗಿದೆ. ಇವಾಗ ಪ್ರಶ್ನೆ 2, ಕರ್ನಾಟಕದ ರಾಷ್ಟ್ರೀಯ ಚಳವಳಿಯ ಬೆಳವಣಿಗೆಯನ್ನು ವಿವರಿಸಿ ಕೇಳಿದ್ದಾರೆ. ಇದು ಆಲ್ರೆಡಿ ಏನೈತಿ 10 ಮಾರ್ಕ್ಸ್ ಪ್ರಶ್ನೆಯಲ್ಲಿ ನೋಡಿದ್ದೀವಿ. ಸೊ ಇದನ್ನು ನೋಡ್ಕೊಳ್ಳಿ. ಸೊ ನಿಮಗೆ ಇಲ್ಲಿ ಏನೈತಲ್ಲ, ಇವಾಗ 1 ಮಾರ್ಕಸ್ ಮತ್ತು 10 ಮಾರ್ಕಸ್ ಮತ್ತು 15 ಮಾರ್ಕಸ್ ಪ್ರಮುಖ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡಿವೆ. ಸೊ ಇವೇ ನಿಮಗೆ ಏನೈತಿ ಎಕ್ಸಾಮ್ಸ್ನಲ್ಲಿ ಬರುತ್ತವೆ. ಸೊ ಇದನ್ನು ಪ್ರಿಪೇರ್ ಆಗಿ ಇದನ್ನೇ ಪ್ರಾಕ್ಟೀಸ್ ಮಾಡಿ. ಸೊ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.